ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಹಿರಿ ಸೇವೆಗೆ ಹತ್ತಿರದಲ್ಲಿರುವಂತಹ ಸೋರೆಕಾಯಿಪುರದಲ್ಲಿದ್ದೀನಿ. ಈ ಊರಿನಲ್ಲಿ ಒಬ್ಬ ಯಂಗ್ಸ್ಟರ್ ನಮ್ಮ ದೇಶೀಯ ತಳಿಯಾಗಿರುವಂತಹ ಮಲ್ನಾಡ್ ಗಿಡ್ಡದ ಒಂದು ಫಾರ್ಮ್ ಮಾಡಿದ್ದಾರೆ. ಸೊ ನಮ್ಮ ದೇಶೀಯ ತಳಿಗಳಾಗಿರುವಂತಹ ಹಳ್ಳಿಕಾರ್ ನೋಡಿದ್ದೀರಾ, ಹಾಗೆ ಇತ್ತೀಚೆಗೆ ಪುಂಗ್ನೂರು ಹಸುಗಳನ್ನು ಕೂಡ ನಮ್ಮ ಚಾನಲಲ್ಲಿ ತೋರಿಸಿದ್ವಿ. ಸೊ ತುಂಬಾ ಇಷ್ಟಪಟ್ಟಿದ್ದೀರಾ. ಸೊ ಈಗ ಇವತ್ತಿನ ವಿಡಿಯೋದಲ್ಲಿ ಮಲೆನಾಡು ಗಿಡ್ಡ ತಳಿಯ ಒಂದು ಪ್ರಾಮುಖ್ಯತೆ ಆಗಿರ್ಬೋದು, ಮತ್ತು ಈ ಒಂದು ಹಸು ನಿಮಗೆ ಎಷ್ಟು ಲೀಟರ್ ಹಾಲು ಕೊಡುತ್ತೆ, ಹಾಗೆ ಈ ತಳಿಯನ್ನು ಸಾಕಿದ್ರೆ ಪ್ರಾಫಿಟ್ ಇದೆಯಾ ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಮಲೆನಾಡು ಗಿಡ್ಡದ ಈ ಒಂದು ತಳಿಯ ಬಗ್ಗೆ ಏನೇ ಒಂದು ಡೌಟ್ಸ್ ಇದ್ದರೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಶರತ್ ಅವರು ಕ್ಲಾರಿಫೈ ಮಾಡ್ತಾರೆ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಸೊ ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ಅವರ ಫಾರ್ಮ್ ಹೇಗಿದೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಹಾಯ್ ಶರತ್ ಅವರೇ, ಹೇಳಿ. ಸೊ ಮಲ್ನಾಡ್ ಗಿಡ್ಡದ ಫಾರ್ಮ್ ಮಾಡಿದ್ದೀರಾ. ಸೊ ತುಂಬ ದಿನದಿಂದ ಕರಿತಿದ್ರು ಆ್ಯಕ್ಚುಲಿ ಫಾರ್ಮ್ ವಿಸಿಟ್ ಮಾಡಿ ಅಂತ. ಸೊ ಬರೋಕ್ಕಾಗ್ತಾನೆ ಇರಲಿಲ್ಲ ನಮಗೆ. ಫೈನಲಿ ನಿಮ್ಮ ಫಾರ್ಮ್ನ ನಮ್ಮ ವೀಕ್ಷಕರಿಗೆ ತೋರಿಸುವಂತಹ ಸೌಭಾಗ್ಯ ಬಂದಿದೆ ನಮಗೂ ಕೂಡ. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಎಲ್ಲ ನೋಡ್ಕೊಂಬಂದ್ವಿ ಫಾರ್ಮ್ ಎಲ್ಲ ಆಗಲೇ. ಹೇಳಿ, ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ. ಹೆಸರು ಶರತ್ ಗೌಡ ಅಂತ ಹೇಳಿ. ನಂದು ಸೋರೆಕಾಯಿಪುರ ಗ್ರಾಮ, ಹಿರಿಸೆ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಡಿಸ್ಟಿಕ್. ಶ್ರವಣಬೆಳಗೊಳ ನಿಯರ್ ಆಗುತ್ತೆ ಈ ಫಾರ್ಮ್. ತುಂಬಾ ಜನ ಹೇಳ್ತಿರ್ತಾರೆ ಎಲ್ಲಿ ಬರುತ್ತೆ ಅಂತ. ಶ್ರವಣಬೆಳಗೊಳ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಹಿರಿಸಭೆ ಅಂದ್ರೆ ಹಾಸನಗೂಳಿ ಅಂತ ನೇಮ್ ಕೊಟ್ಟಿದ್ದಾರೆ ಮಲೆನಾಡಿಂದ. ನನಗೆ ಹಾಸನಗೂಳಿ ಅಂತ ನನಗೆ ನೇಮ್ ಬಂತು ಅಂತ ಏನಂತಂದ್ರೆ ಗೂಳಿ ಅಭಿವೃದ್ಧಿ ಮಾಡ್ತಾ ಇದೀನಿ ನಾನು. ಫಸ್ಟ್ ಮಲ್ನಾಡ್ ಗಿಡ್ಡ ತಳಿ ಅಭಿವೃದ್ಧಿಗಿಂತ ಮಲ್ನಾಡ್ ಗಿಡ್ಡ ಗೂಳಿ ಅಭಿವೃದ್ಧಿ ಮಾಡ್ತಾ ಇದ್ದೀನಿ. ಓರಿಕರುಗಳನ್ನ ಬೆಳೆಸ್ಬೇಕು ಅಂತ ಹೇಳಿ ಓರಿಕರುಗಳನ್ನ ಬೆಳೆಸಿ ನಮ್ಮ ಜನಕ್ಕೆ ಒಂದು ಹಳ್ಳಿಕಾರ ರೇಂಜಿಗೆ ಒಂದು ತಗೊಂಡು ಹೋಗ್ಬೇಕು ಮಲ್ನಾಡ್ ಗಿಡ್ಡನು ಅಂತ ಹೇಳಿ ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀರಾ. ಮಲ್ನಾಡ್ ಗಿಡ್ಡ ತಳಿಯನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀರಾ. ಪ್ರೊಫೆಷನಲ್ ಏನ್ ಮಾಡ್ತಾ ಇದ್ದೀರಾ? ಪ್ರೊಫೆಷನಲ್ ಬ್ಯಾಂಕ್ ಅಲ್ಲಿ ಇದ್ದೀನಿ ಮೇಡಮ್. ಬ್ಯಾಂಕಲ್ಲಿ ಕೆಲಸ ಮಾಡಿ ಬ್ಯಾಂಕ್ ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಯಿತು. ಸೊ ಬನ್ನಿ, ನಿಮ್ಮ ಒಂದು ಮಲ್ನಾಡ್ ಗಿಡ್ಡ ಹಸುಗಳನ್ನು ಊರಿಗಳನ್ನು ನೋಡ್ತಾ ಡೀಟೇಲ್ಸನ್ನು ತಿಳಿಸೋಣ. ಬನ್ನಿ ಮೇಡಮ್. ಸೊ ಬನ್ನಿ, ಇದನ್ನೇ ಫಸ್ಟ್ ತೋರಿಸ್ತೀನಿ. ಹಾಂ ಶೋರ್. ಇದು ಬೆಳ್ಳಿ ಅಂತ ಹೇಳಿ ಊರಿ ತುಂಬಾ ರ್ಯಾಶ್ ಇದ್ದ. ಇವಾಗ ಪರವಾಗಿಲ್ಲ, ಬಟ್ ಯಾರನ್ನೂ ಹತ್ರ ಕೂಡಲ್ಲ, ನಾನೊಬ್ಬ ಬಿಟ್ಟು. ಬೆಳ್ಳಿ ಅಂತ ಹೇಳಿ ಮಲ್ನಾಡು ಗಿಡ್ಡ ತಳಿಯ ಒಂದು ಹೋರಿ ಇದು ಗೂಳಿ. ಹಂಗಾಗಿ ಇದು ಮೂಗ್ದಾರ ಇದೆ, ತಿರ್ಸ್ಬೇಕು ಇವಾಗ. ಅದು ಯಾರನ್ನೂ ಇದು ಮಾಡುತ್ತೆ. ಒಂದ್ ಸ್ವಲ್ಪ ಈ ಕಡೆ ಬನ್ನಿ, ಮೂಗ್ದಾರ ತಿರ್ಸ್ತೀನಿ. ಆಯ್ತಾ? ಆಯ್ತು, ಎಲ್ಲ ಇದು ಮಾಡುತ್ತೆ. ನನ್ನ ಅಷ್ಟೇನೆ ಕೂಡಲ್ಲ, ಬಟ್ ಇಷ್ಟೊಂದು ರಾಶಿ ಇದೆಯಾ ಅದು? ಯಾಕೆ ಇಷ್ಟೇ. ಸೊ ಆ್ಯಕ್ಚುಲಿ ಅವರು ತಿರುಗಿಸ್ತೀನಿ ಅಂತ ಹೇಳಿದ್ರು. ನಾನೇನೋ ಅಲ್ಲೇ ತಿರುಗುತ್ತೆ ನಿಂತ್ಕೊಳ್ಳುತ್ತೆ ಅಂತ ಅಂದ್ಕೊಂಡೆ, ಬಟ್ ಈ ಲೆವೆಲ್ಗೆ ತಿರುಗುತ್ತೆ ಅಂತ ಅಂದ್ಕೊಳ್ಲಿಲ್ಲ. ಸೊ ನಾನೇ ದೂರ ಹೋಗಂಗಾಯ್ತು. ಬಟ್ ಸಿಕ್ಕಾಪಟ್ಟೆ ರ್ಯಾಶ್ ಇದೆ, ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಮನೆಯಲ್ಲಿ? ಮಾಡಬೇಕು, ಬೇರೆ ಯಾರು ಮುಟ್ಟಲ್ಲ, ನಾನೊಬ್ಬ ಅಷ್ಟೇ ಇದು ಮಾಡೋದು. ನಾನು ಆ್ಯಕ್ಚುಲಿ ಮಲ್ನಾಡ್ ಗಿಡ್ಡ ಇಷ್ಟೊಂದು ರ್ಯಾಶ್ ಇರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ನೀವು ಮೂಗ್ದಾರ ತೆಗಿತೀನಿ ಅಂತ ಹೇಳಿ ಜಸ್ಟ್ ನಾನೇನೋ ಇಲ್ಲಿ ತಿರುಗುತ್ತೆ ಅಂತ ಅಂದ್ಕೊಂಡು ಹೋದೆ. ಸಿಕ್ಕಾಪಟ್ಟೆ ರ್ಯಾಶ್ ಇದೆ, ಬಟ್ ಗಟ್ಟಿಯಾಗಿ ಹಿಡಿಬೇಕಷ್ಟೇ. ಕ್ರಾಸಿಂಗ್ ಮಾಡಿಸ್ತೀರಲ್ಲ? ಮಾಡಿಸ್ತೀವಿ. ಓಕೆ. ಇಲ್ಲಿ ಸುತ್ತಮುತ್ತ ನಮ್ಮ ಚನ್ನರಾಯಪಟ್ಟಣ ಲೋಕಲ್ ಯಾರು ಬಂದ್ರು, ನಮ್ಮೂರಿಂದ ಬಂದ್ರು, ಚನ್ನರಾಯಪಟ್ಟಣ ಅಕ್ಕಪಕ್ಕ ಯಾರು ಬಂದು ಗೂಳಿ ಇಲ್ಲ, ನಮ್ದು ಸೆಮೆನ್ ಸಾಕ್ಸಕ್ ಆಗ್ತಿಲ್ಲ, ಹಸುಗಳು ಸೆಮೆನ್ಸಿಗೆ ನಿಲ್ತಿಲ್ಲ ಅಂತ ಹೇಳಿ ಏನಾದ್ರು ಬಂದ್ರೆ ನಾನು ಮಾಡಿಸ್ಕೊಡ್ತೀನಿ ಅವ್ರಿಗೆ. ಓಕೆ. ಸೊ ನಿಮ್ಮ ಮನೆಯಲ್ಲಿ ಏನಾದ್ರು ಮಲ್ನಾಡ್ ಗಿಡ್ಡ ಹಸುಗಳಿದ್ರೆ ಕ್ರಾಸಿಂಗ್ ಮಾಡಿಸ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕರ್ಕೊಂಡು ಬರ್ಬೋದು. ಹಿರಿ ಸೇವೆಗೆ ಹತ್ತಿರದಲ್ಲಿರುವಂತಹ ಸೋರೆಕಾಯಿಪುರ ಇದು. ಇಲ್ಲಿರುವಂತಹ ಮಲ್ನಾಡು ಗಿಡ್ಡದ ಒಂದು ಫಾರ್ಮ್ ಹೆಸರಿದ್ಯಾ? ಹಾಸನಗೂಳಿ ಗೋದೇವಾಲಯ ಅನ್ನುವಂತಹ ಒಂದು ಫಾರ್ಮ್. ನಾನು ಫೋನ್ ನಂಬರನ್ನ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ, ಚೆಕ್ ಮಾಡಿ ಒಂದ್ಸಲಿ. ಯಾರಾದ್ರೂ ಕರ್ಕೊಂಡು ಬರ್ತೀರಾ ಕ್ರಾಸಿಂಗಿಗೆ ಅಂದ್ರೆ ಖಂಡಿತವಾಗ್ಲೂ ಕರ್ಕೊಂಡು ಬರ್ಬೋದು. ಏನ್ ಚಾರ್ಜ್ ಮಾಡ್ತೀರಾ? ಯಾವ ಟೈಮ್ ಕರ್ಕೊಂಡು ಬರಬೇಕು? ಬೆಳಗ್ಗೆ ನಾನು 9 ಗಂಟೆ ಒಳಗೆ ಅವೈಲಬಲ್ ಇರ್ತೀನಿ. 9 ಗಂಟೆ ಒಳಗೆ ಅವೈಲಬಲ್ ಇರ್ತೀನಿ. 9 ಗಂಟೆ ಒಳಗೆ ಬರ್ಬೋದು. ಇನ್ನು ಸಂಜೆ ಒಂದು 6 ಗಂಟೆ ಮೇಲೆ ಯಾವ ಬೇಕಾದ್ರೂ ಬರ್ಬೋದು. ಸೊ ಅವ್ರು ವರ್ಕ್ ಮಾಡ್ತಾ ಇರೋದ್ರಿಂದ 9 ಗಂಟೆ ಒಳಗಡೆ ಬನ್ನಿ. ಇನ್ ಕೇಸ್ ಬೆಳಿಗ್ಗೆ ಬರೋಕ್ಕಾಗಿಲ್ಲ ಅಂದ್ರೆ ಈವ್ನಿಂಗ್ ಬರ್ಬೋದು. 400 ರೂಪಾಯಿ 400 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. 400 ರೂಪಾಯಿ ಚಾರ್ಜಸ್ ಮಾಡ್ತೀನಿ, ಬಟ್ ಮತ್ತೆ ಏನಾದ್ರು ರೇಟಿಗೆ ಬಂದ್ರೆ ಫ್ರೀಯಾಗಿ ಮಾಡಿಸ್ಕೊಡ್ತೀನಿ. ಫ್ರೀ ಆಗಿರುತ್ತೆ. ಓಕೆ. ಸೊ ಬನ್ನಿ ಆ ಕಡೆ ನೋಡೋಣ ಹಸುಗಳನ್ನ.
ಹಾ ಇವನು ಗುಂಡ ಅಂತ ಹೇಳಿ. ನೆಕ್ಸ್ಟ್ ಕ್ರಾಸಿಂಗ್ ಹೋರಿ. ಇವಾಗ ಇನ್ನೂ ಅವನಿಗೆ 1.25 ವರ್ಷ. ಇವಾಗ ರೆಡಿ ಆಗ್ತಿದ್ದಾನೆ. ನೆಕ್ಸ್ಟ್ ಇನ್ನೂ 1 ವರ್ಷ ಬೇಕು. ನೆಕ್ಸ್ಟ್ ಇವಾಗ ತೀರಾ ಕುಳ್ಳಿಗಿರ್ತಾವಲ್ಲ ದನ, ಹೈಟ್ ಇರ್ತಾವಲ್ಲ, ಆ ಹೈಟ್ ಇದಾವಲ್ಲ, ಅವಕ್ಕೆಲ್ಲ ಇವನು ಆಗ್ತಾನೆ. ಓಕೆ ಓಕೆ. ಇದ್ರದ್ದು ಓರಿನ ಬಿಡ್ತೀವಿ. ದೊಡ್ಡ ದನ ಇರ್ತಾವಲ್ಲ, ಬಗ್ಸಾಗಲ್ಲ. ಇದು ಕಪಿಲ ಇದಕ್ಕೆ ಸೇರುತ್ತಾ? ಕಪಿಲ ಇದಕ್ಕೆ ಸೇರುತ್ತೆ ಮೇಡಮ್. ಇವೆಲ್ಲ ಕಪಿಲನೇ, ಬಟ್ ಇದರಲ್ಲಿ ಸ್ವರ್ಣ ಕಪಿಲ, ಶ್ವೇತ ಕಪಿಲ, ತಾಮ್ರ, ಮತ್ತೆ ಇನ್ನೊಂದು ಕೃಷ್ಣ ಕಪಿಲ. ಅದು ಮಲ್ನಾಡ್ ಗಿಡದಲ್ಲೇ ಬರುತ್ತೆ ಸಬ್ ಬ್ರೀಡ್ಸ್ ಅವೆಲ್ಲ. ಸ್ವರ್ಣ ಕಪಿಲದಲ್ಲಿ ಏನು ಸ್ವರ್ಣ ಕಪಿಲ ಅಂತೀನಿ. ಈ ಮಲ್ನಾಡ್ ಗಿಡದಲ್ಲಿ ಏನು ಅಂತಂದ್ರೆ ಕಲ್ಲರು, ಒಂದು ಕಲ್ಲರ್ ಇರುತ್ತಲ್ಲ, ಅದಕ್ಕೆ ಒಂದು ಹೆಸರಿಟ್ಟಿರ್ತಾರೆ ಜಾತಿ ಮೇಲೆ. ಇವಾಗ ಫುಲ್ ಆತರ ಕಲರ್ ಇರುತ್ತೆ, ಕಂದು ಬಣ್ಣ. ಆ ಕಂದು ಬಣ್ಣ ಕಲರಿಗೆ ಸ್ವರ್ಣ ಕಪಿಲ ಅಂತ ಹೇಳ್ತಾರೆ. ಫುಲ್ ವೈಟ್ ಇರುತ್ತೆ, ಅದು ಶ್ವೇತ ಕಪಿಲ ಅಂತಾರೆ. ತಾಮ್ರ ಕಲರ್ ಇರುತ್ತೆ, ತಾಮ್ರ ಕಪಿಲ. ಫುಲ್ ಬ್ಲಾಕ್ ಇರುತ್ತೆ, ಕೃಷ್ಣ ಕಪಿಲ. ಈ ತರ ಒಂದೊಂದು ವಿಧಾನಗಳು ಇರ್ತವೆ. ಇದು ಕಪಿಲ, ಇದು ಕಪಿಲ ಓರಿ, ಕೃಷ್ಣ ಕಪಿಲ ಓರಿ ಬರ್ತಿದ್ದು. ಆಕ್ಚುಲಿ ಈ ಕಪಿಲದಲ್ಲಿ ಬಾಲ ಚೆನ್ನಾಗಿರುತ್ತೆ, ಏನೋ ಇದೆ ಅಲ್ವಾ? ಇರುತ್ತೆ ಎಲ್ಲರಲ್ಲೂ ಅದೇನೆ. ಏನು ಅಂತಂದ್ರೆ ತುಂಬಾ ಸಾಫ್ಟ್ ಇವನು, ಬಾಲ ನೆಲಕ್ಕೆ ತಾಕತ್ತೆ ಅಂತಾನೆ ಏನೋ ಹೇಳ್ತಾರೆ. ನೆಲಕ್ಕೆ ತಾಕತ್ತೆ ಎಲ್ಲ ಇದು ಮಾಡ್ತಾರೆ. ಬಟ್ ಏನು ಅಂದ್ರೆ ಓರಿಗಳಿಗೆ ನಾವು ಈ ತರ ಇರ್ತದಲ್ಲ, ನಾವು ಜಾತ್ರೆ ಕಟ್ಟ ಓರಿಗಳಿಗೆ ಬಾಲನ ಕಟ್ ಮಾಡ್ತೀವಿ. ಹೌದಾ? ಓಕೆ. ಜಾತ್ರೆ ಕಟ್ಟ ಓರಿಗಳಿಗೆ ಆಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ಹಾಸನಲ್ಲಿ ಫಸ್ಟ್ ಟೈಮ್. ಒಟ್ಟು ಎಷ್ಟು ಓರಿಗಳಿವೆ ಇವ ಈಗ ಓರಿಗಳು ನನ್ನ ಹತ್ರ? ಈಗ ಕರುಗಳೆಲ್ಲ ಸೇರಿ 7 ಇದಾವೆ. ಈಗ 7 ಇದಾವೆ. ಓಕೆ. ನಮ್ಮ ಹತ್ರ ಈಗ ಕೆಲವೊಬ್ರು ಹೇಳ್ತಾರಲ್ಲ, ಏನೋ ನಮ್ಮ ಮನೇಲಿ ಓರಿ ಹುಟ್ಟಿದ್ರೆ ಏನ್ ಮಾಡೋದು ಅನ್ನೋ ಒಂದು ಟೆನ್ಷನ್ ಇರುತ್ತೆ. ನಮ್ಮ ಹತ್ರ ಈಗ ಓರಿ ಹುಟ್ಟಿದ್ರೆ ಟೆನ್ಷನ್ ಆತರ ಏನು ಬೇಕಾಗಿಲ್ಲ. ಆ ಓರಿಗೆ ಒಂದು ಜೋಡಿ ಮಾಡಿ ನಾನು ರೆಡಿ ಮಾಡ್ಕೊಡ್ತೀನಿ. ಇದನ್ನ ಇದು ಮಾಡ್ತೀನಿ, ಯಾರಿಗೇನು ಮಾಡಲ್ಲ, ಒಂದು ಸಾಫ್ಟ್. ಅದ್ರಷ್ಟೇನು ರ್ಯಾಶ್ ಇಲ್ಲ. ಇದು ಚಿಕ್ಕೂರಿಂದ ರೆಡಿ ಮಾಡಿರೋದಲ್ವಾ, ನಮ್ಮನೆಲ್ಲ ಹುಟ್ಟಿರೋದು. ಹಂಗಾಗಿ ಅವನು ತುಂಬಾ ಯಾರಿಗೆ ಏನು ಮಾಡಲ್ಲ. ಇದು ಕಪಿಲ ಓರಿ, ಇದು ಕೂಡ ಓರಿ. ಇವನು ಇವಾಗ ಸ್ಟಡ್ಡಿಗೆ ರೆಡಿ ಆಗ್ತಿದ್ದಾನೆ. ಬನ್ನಿ, ಗರಿಕ ಅಡ್ಡ ಆಯ್ತು. ಗರಿ ಅಡ್ಡ ಆಯ್ತಾ? ಆ ಕಡೆ ಬರಲ್ಲ. ಎಲ್ಲಿ ಮುಟ್ಟಿದ್ರು ಏನು ಮಾಡಲ್ಲ. ಹೌದು. ಸೊ ಇದು ಕಪಿಲ. ಸೊ ಒಟ್ಟು ಎಷ್ಟಿದೆ ನಿಮ್ಮ ಹತ್ರ ಈಗ ಓರಿ ಹಸುಗಳು ಎಲ್ಲ ಸೇರಿ? ಟೋಟಲ್ ಇವಾಗ ಒಂದು 30 ಇದಾವೆ ಮೇಡಮ್. ಮುಂಚೆ ಎಷ್ಟಿತ್ತು? ಮುಂಚೆ ಕಮ್ಮಿ ಇತ್ತು ಫಸ್ಟ್ ಸ್ಟಾರ್ಟಿಂಗು. ಇವಾಗ ಅಂದ್ರೆ ನಂದು ಯಾವಾಗ್ಲೂ ಒಂದು 20 ರಿಂದ 30 ಇದ್ದೇ ಇರ್ತವೆ. ಹೌದಾ? ಯಾಕೆಂದ್ರೆ ನಾನು ತಂದು ಕೊಡ್ತಾ ಇರ್ತೀನಿ. ತಗೊಂಡೋಗ್ತಾರೆ, ಬಂದು ತಗೊಂಡೋಗ್ತಾರೆ ಮೇಡಮ್. ಬೆಳಗಾಮು, ಧಾರವಾಡ, ಹುಬ್ಳಿ, ಎಲ್ಲಾ ಕಡೆಯಿಂದಲೂ ಬರ್ತಾರೆ. ಅಡ್ರೆಸ್ ಎಲ್ಲಿ ಅಂತ ಹೇಳಿ ನಾನು ಫೋನ್ ಮಾಡ್ತಾನೆ ಇರ್ತಾರೆ. ನಾನು ಅವ್ರಿಗೆ ಕೊಡೋದೇ 7 ಗಂಟೆ ಮೇಲೆ ಫೋನ್ ಮಾಡಿ. ಇದನ್ನ ಹೇಳೋದು, 7 ಗಂಟೆ, ಸಂಜೆ 7 ಗಂಟೆ ಮೇಲೆ ಫೋನ್ ಮಾಡಿ ಸರ್ ಸಿಗ್ತೀನಿ. ಯಾಕೆಂದ್ರೆ ಬ್ಯಾಂಕ್ ಕೆಲಸ ಮಾಡ್ತಾ ಇರ್ತೀನಿ, ಸ್ವಲ್ಪ ಹಿಂಸೆ ಆಗುತ್ತೆ. ಒಂದೇ ನಂಬರ್ ಕೊಟ್ಟಿರೋದು ಎಲ್ಲದಕ್ಕೂ, ಬಟ್ ಫೋನ್ ಮಾಡಿದ್ರೆ ಅದೇ ಹೇಳ್ತೀನಿ, 7 ಗಂಟೆ ಮೇಲೆ ಫೋನ್ ಮಾಡಿ. ಫ್ರೀ ಇರ್ತೀನಿ. 7 ಗಂಟೆ ಮೇಲೆ ಮಾತಾಡ್ತಾ ಹೋಗ್ತೀನಿ. ಬಟ್ ಬೆಳಗ್ಗೆಯಿಂದ ಸಂಜೆ ಗಂಟೆ ನಮ್ದೇ ಕೆಲಸ ಇರ್ತದೆ. ಸಿಂಪಲ್ ಮೇಡಮ್, ಆರಾಮ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಇವೆಲ್ಲ. ಸೊ ಬನ್ನಿ ಹಸುಗಳನ್ನ ನೋಡೋಣ. ಇಲ್ಲಿಂದಲ್ಲ ಅವಳು ನಮ್ಮ ಪ್ರೆಗ್ನೆಂಟ್ ಇದೆ. ಇದು ಪ್ರೆಗ್ನೆಂಟ್ ಇದೆ. ಇವಳು ಗೌರಿ ಅಂತ ಹೇಳಿ, ಅದ್ರ ಮದರು. ಇವಳು ಎಂತ ಅಂದ್ರೆ ತುಂಬಾ ಸಾಫ್ಟು. ಎಷ್ಟು ತಿಂಗಳಿದೆ ಇದಕ್ಕೆ? ಇವಳು ಇವಾಗ 8 ತಿಂಗಳು. 8 ತಿಂಗಳು. ಸೊ 8 ತಿಂಗಳ ಪ್ರೆಗ್ನೆಂಟ್. 2.5 ಲೀಟರ್ ಹಾಲು ಕೊಡ್ತಾಳೆ. 2.5 ಲೀಟರ್ ಹಾಲು ಕೊಡ್ತಾಳೆ. ಕಪಿಲ ಇದು, ಕೃಷ್ಣ ಕಪಿಲ ಪ್ಯೂರ್ ಮಲ್ನಾಡ್ ಗಿಡ್ಡ. ಇದು ಫಸ್ಟ್ ನಮ್ಮ ಮನೆಗೆ ಬಂದಿದ್ದು. ಮಲ್ನಾಡ್ ಗಿಡ್ಡ ನಾನು ಈ ಥರ ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಕೊಂಡಾಗ ಇವಳೇ ಸ್ಫೂರ್ತಿ. ಇವಳು ನಮ್ಮ ಮನೆಗೆ ಬಂದು ಗೌರಿ ಥರನೇ ಬಂದಿದ್ದಾಳೆ. ಇವಾಗ ಗೌರಿ, ಇವಳು ಅವಳ ಮಗಳು ಲಕ್ಷ್ಮಿ ಅಂತ ಹೇಳಿ. ಎಲ್ಲದಕ್ಕೂ ಹೆಸರಿಟ್ಟಿದ್ದೀರಾ ಅನ್ಕೊಂತೀನಿ. ಎಲ್ಲದಕ್ಕೂ ಒಂದೊಂದು ಹೆಸರಿಟ್ಟಿದ್ದಾರೆ ಕ್ಯೂಟ್ ಆಗಿ. ಗೌರಿ, ಲಕ್ಷ್ಮಿ, ಅದರ ಮಗಳು. ಅವಳ ಮಗಳು. ಎಷ್ಟು ತಿಂಗಳಾಗಿದೆ ಇದಕ್ಕೆ? ಇವಳಿಗೆ ಇವಾಗ 1 ವರ್ಷ. 1 ವರ್ಷ ಆಗಿದೆಯಾ? 1 ವರ್ಷ ಆಗಿದೆ. ಓಕೆ. ಇವೆಲ್ಲ ಹೆಂಗೆ ಅಂದ್ರೆ ಮೇಡಮ್, ಇದು ಎಂಥದ್ದು 2 ತಿಂಗಳಿಗೆ ಗಬ್ಬಾಗ್ಬಿಡ್ತವೆ. 2 ತಿಂಗಳಿಗೆ ಹೊರೆ ಹತ್ತಿಸ್ಕೊತವೆ. ಸೊ ಈ ಕಡೆ ಇರೋವೆಲ್ಲ? ಇವಳು ಗಂಗಾ ಅಂತ ಹೇಳಿ, ತಾಯಿ ಇಲ್ಲ. ನಮ್ಮನೆಗೆ ತಂದು ಕರುವನ್ನ ತೊಗೊಂಬಂದು ಸಾಕಿರೋದು. ಗಂಗಾ ಅಂತ ಹೇಳಿ. ಈಗ ಬಿಟ್ರೆ ಸಾಕು, ಮನೆ ಒಳಗೆ ಹೋಗ್ತಾಳೆ, ಏನಾರು ತಿಂತಾಳೆ, ಬರ್ತಾಳೆ. 2 ವರ್ಷನೇ. ಹೌದಾ? ಅದೊಂದು ಇದ್ ಮಾಡೋದ, ಒಳಗಡೆ ಹೋಗ್ತಾಳೆ, ಆರಾಮಾಗಿ ತಿಂತಾಳೆ, ಬರ್ತಾಳೆ. ಇವಳು
ಈ ತರ ಎಲ್ಲ ಇದ್ ಮಾಡ್ತಿರ್ತಾರೆ. ಹಂಗಾಗಿ ಇವೆರಡು ಕೇಳ್ತಾರೆ, ತುಂಬಾ ಜನ ಕೇಳ್ತಾರೆ. ಇವರೆಲ್ಲ ಕಾರ ಹಬ್ಬಕ್ಕೆ ಎಲ್ಲ ಇಟ್ಕೊಂಡು ಹೋಗಿ ಪೂಜೆ ಎಲ್ಲ ಮಾಡ್ತಾರಲ್ಲ, ನಮ್ದು ಹಂಗೇನಿಲ್ಲ. ಎಡೆ ಇಟ್ಬಿಟ್ಟು ಬಿಟ್ಬಿಟ್ರೆ ಸಾಕು, ಇವರೇ ಎಲ್ಲ ಮಾಡ್ಕೊತಾರೆ. ಪೂಜೆ ಏನ್ ಮಾಡ್ಸಂಗೆ ಇಲ್ಲ, ಇವರೇ ಮಾಡ್ಕೊಂಬರ್ತಾರೆ. ಹೌದೌದು. ಇದು ಏನು ಅಂತಂದ್ರೆ, ಇದು ತೀರಾ ವಯಸ್ಸಾದ ಕಾಣಿಸುತ್ತೆ ಹಸು. ಇದು ಗಂಟ್ ಕಾಯಿಲೆ ಅಂತ ಬಂದಿರುತ್ತಲ್ಲ, ಗಂಟ್ ಕಾಯಿಲೆ ಬಂದು ಟಿಪ್ಟೂರಲ್ಲಿ ಇತ್ತಿದ್ದು ಓರಿ ಇದು ಹಸು. ಹಸು ಇದು ಟಿಪ್ಟೂರ್ದು ಗಂಟ್ ಕಾಯಿಲೆ ಆಗಿ ತೀರಾ ಲಾಸ್ ಆಗಿತ್ತು. ಕರುಣೆ ಹಾಕಲ್ಲ ಅನ್ನೋ ರೇಂಜಲ್ಲಿ ಇತ್ತು. ಅದನ್ನ ತಂದು ರೆಡಿ ಮಾಡ್ಕೊಂಡಿದ್ದು. ಇದು ತುಂಬಾ ಇದ್ ಮಾಡುತ್ತೆ. ಇದೇನು ಅಂತಂದ್ರೆ ನಮ್ಮ ಮನೇಲಿ ತಂದಾಗಿದ್ನ ಏನಕ್ ಬೇಕಿದು, ಏನಕ್ ತಗೊಂಬಂದೆ ಅಂತ ಅಂದಿದ್ರು. ಬಟ್ ಒಂದು ಟೈಮಲ್ಲಿ ಏನಕ್ಕೂ ಬೇಡವಾಗಿರೋದು. ಇವಾಗ ಈ ಹಸುಗಳು ಬರೋದಕ್ಕಿಂತ ಮುಂಚೆ ಗಬ್ಬಾಗಿದ್ದು ಇದೇ ಹಾಲು ಕೊಟ್ಟು, ಇವಾಗ ಪ್ರೆಸೆಂಟ್ 1.5 ಲೀಟರ್ ಹಾಲು ಬರುತ್ತೆ. ಇದೇ ಹಾಲು ಕೊಟ್ಟು ಈಗ ಒಂದ್ ಸ್ವಲ್ಪ ದಿನ ಹಾಲು ಮೇಂಟೈನ್ ಮಾಡಿ ಇದೇನೆ. ಏನಕ್ಕೂ ಬೇಡ ಅಂತ ಹೇಳ್ತೀವಲ್ಲ, ಅವೇನೋ ಒಂದ್ ಟೈಮ್ ಯೂಸ್ ಆಗುತ್ತೆ ಅನ್ನೋದು ಇದೇ ಕಾರಣ. ಅದು ಎಮ್ಮೆ ಅಲ್ವಾ? ಅದೇ ಎಮ್ಮೆ. ಅದು ಸಪರೇಟ್ ಆಗಿ ಅವಾಗ್ಲಿಂದ ಇಟ್ಕೊಂಡಿದ್ದಾರೆ, ತುಂಬಾ ದಿನದಿಂದ. ಬರೋಕ್ಕಿಂತ ಮುಂಚೆ ಅವರು ಸೆಂಟಿಮೆಂಟ್ ಹಂಗಾಗಿ ಇಟ್ಕೊಂಡಿದ್ದಾರೆ. ಈ ಕಡೆ ಇದೆಲ್ಲ ನೋಡೋಣ. ಇದೊಂದು ಪುಟಾಣಿ ಕರು ಇದೆ. ಇವಳು ಲೀಲಾ ಅಂತ ಹೇಳಿ. ಹೌದು. ತುಂಬಾ ರ್ಯಾಶು. ಮೂಡಿಗೆರೆಯಲ್ಲಿ ತಂದಿದ್ದು, ಮೂಡಿಗೆರೆಯಲ್ಲಿ ಇವ್ರ ಬ್ಯಾಚ್ ಎಲ್ಲ ತುಂಬಾ ಇದ್ದು ಎಲ್ಲ ಪಳಗಿಸಿ ಕೊಟ್ಟೆ ನಾನು. ಹೆಂಗೆ ಅಂತಂದ್ರೆ, ಇವಾಗ ತುಂಬಾ ರ್ಯಾಶ್ ಇರ್ತವೆ. ಮಲೆನಾಡು ಗಿಡ ನೋಡಿರ್ತೀರಾ, ಸಾಫ್ಟ್ ಅನ್ನೋದು ಎಲ್ಲೋ ರೇರು. 100 ಹಸುಗಳಲ್ಲಿ 10 ಹಸುಗಳು ಮಾತ್ರ ಸಾಫ್ಟ್ ಆಗಿರ್ತವೆ. ಅಂತ ಹಸುಗಳನ್ನ ಹುಡುಕಿ ನಾವು ತರಬೇಕು. ಇದು ಕರುಲೆ ಫುಲ್ ರ್ಯಾಶು. ಇವಾಗ ಇವಳಿಗೆ 1.5 ವರ್ಷ. ಆ ನೀಟ್ ಇವಾಗ ಇನ್ನೇನು ಇಟಿ ಬರ್ತಾಳೆ ಇವಳು. ಇವಳು ಎಂತ ಅಂತಂದ್ರೆ ಫುಲ್ಲು ಮುಟ್ಟಿಸ್ಕೊತಾಳೆ, ನನ್ ಮುಟ್ಟಿಸ್ಕೊತಾಳೆ, ಬೇರೆ ಇದ್ ಮಾಡಲ್ಲ. ಈ ತರ ರ್ಯಾಶು. ಇದನ್ನ ಇನ್ನೂ ಪಳಗಿಸ್ಬೇಕು. ತುಂಬಾ ಜನ ಕೇಳ್ತಾರೆ, ಈ ತರದವೆಲ್ಲ ಕೊಡಲ್ಲ. ನೋಡಿ, ಮುಟ್ಟಿಸ್ಕೊಳ್ಳಲ್ಲ, ಇದ್ ಮಾಡಲ್ಲ, ನಮಗೇನು ಮಾಡಲ್ಲ. ಬೇರೆ ಮುಟ್ಟಿಸ್ಕೊಳ್ಳಲ್ಲ, ಇದ್ ಮಾಡಲ್ಲ. ಬೇರೆ ಯಾರು ಬಂದ್ರೆ ಗಲಾಟೆ ಮಾಡ್ತಾರೆ. ಈ ತರದವ್ ನಾವು ಕೊಡೋದೇ ಇಲ್ಲ. ಸುಮ್ನೆ ಕೊಟ್ರು ವೇಸ್ಟ್. ಸುಮ್ನೆ ಯಾರಿಗಾರ ಕಟೋರಿಗೆ ತಗೊಂಡೋಗಿ ಇದ್ ಮಾಡ್ತಾರೆ. ಈಗ ನಾನು ಅಲ್ಲಿಂದ ಈಗ ಬಾಡಿಗೆ ಮಾಡ್ಕೊಂಡು ಹೋಗಿರ್ತಾರೆ, ಅಲ್ಲಿಂದ ವಾಪಸ್ ಹಾಕ ಬರಕಾಗಲ್ಲ. ಅಲ್ಲಿ ಯಾರಿಗಾರ ಕೊಟ್ಬಿಡೋದು ಕುಯ್ಯೋರಿಗೆ, ಈ ತರ ಇರ್ತದೆ. ಇವಳ ಮಗ ಅವನು. ಇವನ್ 3 ತಿಂಗಳು ಇವಾಗ. ಸಿಂಗ ಅಂತ ಹೇಳಿ ಹೆಸರು. 3 ತಿಂಗಳು. ಆಕ್ಚುಲಿ ಇದ್ರ ಜೊತೆನೆ ಇನ್ನೊಂದು ಹುಟ್ಟಿದೆ. ನಾನು ಇನ್ನೊಂದು ದನ ಕೊಟ್ಟಿದ್ದೆ. ಹಣೆ ಮೇಲೆ ನಾಮ ಇದೆ, ಅದಕ್ಕೆ ಹಣೆ ಮೇಲೆ ನಾಮ ಇದೆ. ಇವನಿಗೆ ಆಲ್ರೆಡಿ ಹಾಲ್ ಬಿಟ್ಟ ತಕ್ಷಣ ಆ ಜೋಡಿ ರೆಡಿ ಇದೆ. ಅವ್ರು ಇಲ್ಲೇ ಮಂಗ್ರವಳ್ಳಿ ಅಂತ ಹೇಳಿ, ಅವ್ರದ್ದು ಜೋಡಿ ರೆಡಿ ಇದೆ. ಈಗ ನನಗೆ ಆದ್ರೂ ಕೊಡ್ಬೋದು, ಇಲ್ಲ ಅವರೇ ನಾನು ತಗೊಂಡು ಸಾಕ್ತಿವಣ್ಣ ಕೊಡಿ ಅಂತಂದ್ರೆ ಅವ್ರಿಗೆ ಕೊಡ್ತೀನಿ, ಫ್ರೀಯಾಗಿ ಕೊಡ್ತೀನಿ. ಆ ಥರ ಜೋಡಿ ಮಾಡಿ ನಾನು ಏನಾದ್ರು ಏನೋ ಒಂದು ಅಭಿವೃದ್ಧಿ ಮಾಡ್ತೀನಿ ಅಂದ್ರೆ ಫ್ರೀಯಾಗಿ ಕೊಡ್ತೀನಿ. ಈ ಥರ ಇರುತ್ತೆ. ಇನ್ನು ಇವಳ ಬಗ್ಗೆ ಹೇಳ್ಬೇಕು ಅಂದ್ರೆ, ಇವಳು ಸ್ವರ್ಣ ಕಪಿಲ. ಸ್ವರ್ಣ ಕಪಿಲ ಹಾಲು ಕುಡಿಬೇಕು ಅಂತ ಹೇಳಿ ತುಂಬಾ ಜನ ಕಾಯ್ತಾರೆ. ಸ್ವರ್ಣ ಕಪಿಲ ಕೊಡ್ಸಿ ಸಾರ್, ಸ್ವರ್ಣ ಕಪಿಲ ಕಟ್ಸಿ ಸಾರ್ ಅಂತ. ನಮ್ಮಲ್ಲಿ ಸ್ವರ್ಣ ಕಪಿಲ ಆಗ್ಲಿ, ಶ್ವೇತ ಕಪಿಲ ಆಗ್ಲಿ, ಯಾವುದೇ ಆಗ್ಲಿ, ಅದಕ್ಕೆಲ್ಲ 20,000 ಒಂದೇ ರೇಟ್. ಯಾವುದೇ ತಗೋಬಹುದು. ನಮ್ಮಲ್ಲಿ ಏನು ಅಂತಂದ್ರೆ ಗಬ್ಬದ ದನ ಅಂತಂದ್ರೆ, ಇವಾಗ ಇನ್ನೇನು 15 ದಿನ 1 ತಿಂಗಳು ಕರ ಹಾಕುವಂತ ದನ. ಕರ ಹಾಕಿ 1 ವಾರ ಆಗಿರ 15 ದಿನ ಆಗಿರೋ ಅಂತ ದನಗಳು ಮಾತ್ರ ಕೊಡೋದು. ಯಾವುದೇ ತಗೊಂಡ್ರೆ 20,000. ಹಾಲು ಕರೆದು ತೋರಿಸ್ತೀನಿ, ಹಾಲು ಕರೆದು ತೋರಿಸಿ ಹಿಡ್ಕೊಂಡು ಹೋಗ್ತೀನಿ. ಅವರೇ ಬಂದು ಹಾಲು ಕರೆದು ಟ್ರಯಲ್ ಮಾಡಿ ತಗೊಂಡೋಗ್ಬೋದು. ಒಂದು ಹಸು ಎಷ್ಟು ಲೀಟರ್ ಹಾಲು ಕೊಡುತ್ತೆ ಮೇಡಮ್? ಒಂದು ಹಸು ಒಂದು ಟೈಮಿಗೆ 1 ಲೀಟರ್ ಇಂದ ಸ್ಟಾರ್ಟ್. 1 ಲೀಟರ್ ಇಂದ 2.5 ಲೀಟರ್ ಗಂಟ ಬರುತ್ತೆ. 1 ಲೀಟರ್ ಮಾತ್ರ ನಾವು ಗ್ಯಾರಂಟಿ ಕೊಡ್ತೀವಿ. ಯಾಕೆಂದ್ರೆ ಕರು ಕುಡಿಯಕ್ ಬೇಕು. ಇದ್ರಲ್ಲಿ ಏನು ಅಂತಂದ್ರೆ 2 ಸ್ವರ ಅಂತ ಬರ್ತದೆ. ಸೊರು ಅಂತಂದ್ರೆ ಫಸ್ಟ್ ಕೆತ್ಲಿಗೆ ನೀರು ಹಾಕಿ ಹಾಲು ಕರಿತೀವಲ್ಲ, ಅದೊಂದ್ ಸೊರು. ಅವಾಗ 1 ಲೀಟರ್ ಹಾಲು ಕೊಡ್ತವೆ. ಮತ್ತೆ ಇನ್ನೊಂದ್ಸಲಿ ಕರು ಇವಾಗ ಟ್ರೈ ಮಾಡೋದ್ ಬೇಡ. ಕರು ದೊಡ್ಡ ಆದ್ಮೇಲೆ ಒಂದು ಮೇವ್ ಕೊಚ್ಚಂಗ್ ಆದ್ಮೇಲೆ ಇನ್ನೊಂದ್ಸಲಿ ಕರ ಬಿಟ್ರೆ ಇನ್ನೊಂದ್ಸಲಿ ಹಾಲು ಕೊಡ್ತವೆ. ಅಂದ್ರೆ 2 ಲೀಟರ್ ಹಾಲು ಬರ್ತವೆ. ಇದ್ರಲ್ಲಿ ಇರ್ತದೆ ಕೆಪಾಸಿಟಿ. ಇವಾಗ ಇದು ನೋಡಕ್ ಚಿಕ್ಕದ ತರ ಕಾಣಿಸ್ತದೆ, ಒಂದು ಆಡ್ಮರಿ ತರ ಕಾಣಿಸ್ತದೆ. ಹಾಲು ಇದೆ ಅಂತಲೇ ಗೊತ್ತಾಗಲ್ಲ. ಬಟ್ 1 ಲೀಟರ್ ಹಾಲು ಶಿಸ್ತಾಗಿ ಕೊಡ್ತವೆ. ಕರುಗಳನ್ನ ಮೇಂಟೈನ್ ಮಾಡ್ತವೆ. ಯಾಕಂದ್ರೆ ಕರು ಇಷ್ಟು ಬಲಿಷ್ಠವಾಗಿದ್ದಾವೆ ಅಂತಂದ್ರೆ 1 ಲೀಟರ್ ಹಾಲು ಕರ್ಕೊಂಡು ಅದ್ರಲ್ಲಿ ಹಾಲು ಇದೆ ಅಂತ ಅರ್ಥ. ಈಗ ತಗೊಂಡೋಗೋರು ಕರುಗಳನ್ನ ತಗೊಂಡ್ ಹೋಗ್ತಾರ, ಇಲ್ಲ ದೊಡ್ಡದೇ ತಗೊಂಡ್ ಹೋಗ್ತಾರ? ಹಸು ಕರು ಎರಡನ್ನೂ ಕೊಡ್ಬೇಕು ಮೇಡಮ್. ಹಸು ಕರು ಎರಡನ್ನೂ ಕೊಡ್ಬೇಕು. ಕರು ಇಲ್ದಾರ ಹಾಲು ಕೊಡಲ್ಲ. ಇವು ದೇಶಿ ತಳಿಗಳು ಯಾವೇ ಆಗ್ಲಿ ಕರು ಇಲ್ದಾರ ಹಾಲು ಕೊಡೋದಿಲ್ಲ. ಈ ತರ ಎರಡನ್ನೂ ಕೊಡ್ಬೇಕಾಗುತ್ತೆ. ಏನ್ ಬೆಲೆ? ಎರಡನ್ನೂ ಸೇರಿಸಿನ 20,000 ಕೊಡ್ತೀನಿ. ಎರಡನ್ನೂ ಸೇರಿ 20,000 ಕೊಡ್ತೀನಿ ಎಲ್ಲಾರ್ಗು. ಇವಾಗ ಕೆಲವರು ಯಾವುದೇ ರೀತಿ ಕ್ರಾಸಿಂಗ್ ಇರೋದಿಲ್ಲ, ಯಾವುದೇ ರೀತಿ ಕ್ರಾಸಿಂಗ್ ಇರಲ್ಲ ಮೇಡಮ್. ಓನ್ ಬ್ರೀಡ್ ಎಲ್ಲ ಮಲೆನಾಡು ಗಿಡ್ಡ ಎಲ್ಲ ನೋಡಿ ಬಂದು ತಗೊಳ್ಬಹುದು. ಬಟ್ ಕೆಲವ್ರು ಹೇಳ್ತಾರೆ ಸರ್, ಪ್ಯೂರ್ ಮಲೆನಾಡು ಗಿಡ್ಡ, ಯಾವುದೇ ರೀತಿ ಕ್ರಾಸಿಂಗ್ ಅಲ್ಲ ಇದು. ಸೊ ಒರಿಜಿನಲ್ ಮಲೆನಾಡು ಗಿಡ್ಡ ಬೇಕು ಅಂತಿದ್ರೆ ನೀವು ಈ ಒಂದು ಫಾರ್ಮ್ ಅನ್ನ ವಿಸಿಟ್ ಮಾಡ್ಬೋದು. ಸೊ ಹಸು ಮತ್ತೆ ಕರು ಎರಡೂ ಸೇರಿ ನಿಮಗೆ 20,000ಕ್ಕೆ ಕೊಡ್ತಾ ಇದ್ದಾರೆ.
ಹೇಳಿ ಮೇಡಮ್ ನಾವು ತಂದು ನಾನು ಯಾಕಂದ್ರೆ ಇಲ್ಲೇ ಫಾರ್ಮ್ ಮಾಡಿರೋದಲ್ಲ ಇದು, ನಾನು ಹೊರಗಡೆಯಿಂದ ತಂದು ಕೊಡ್ಸೋದು. ಬಟ್ ಹೊರಗಡೆಯಿಂದ ತಂದು ಕೊಡ್ಬೇಕಾದ್ರೆ ಏನಾಗಿರ್ತದೆ, ಲಾಸ್ ಆಗಿರ್ತವೆ, ದನಗಳು ಲಾಸ್ ಆಗಿರ್ತವೆ. ಲಾಸ್ ಆಗಿರೋಂಥ ದನಗಳನ್ನ ನಾನು ತಂದು ಪಳಗಿಸಿ ಅಲ್ಲಿಂದ ಬಂದಾಗ ಒದಿತಾ ಇರ್ತವೆ, ಇನ್ನೊಂದು ಮಾಡ್ತಾ ಇರ್ತವೆ. ಅಲ್ಲಿಂದ ಬಂದು ಎಲ್ಲ ನಾನು ರೆಡಿ ಮಾಡಿ ಅವಕ್ಕೆ ಒಂದು ಮೈ ಬರೋ ಥರ ಮಾಡಿ ಅವನ್ನ ಈ ಥರ ಪಳಗಿಸಿ ಕೊಡೋದು. ಈಗ ನನ್ನ ಹತ್ರ ಬಂದ್ರೆ 15 ದಿನ ಮಿನಿಮಮ್, ನಾನು 15 ದಿನ 1 ತಿಂಗಳು ನಾನು ದನ ಉಳಿಸ್ಕೊತೀನಿ. ಕೆಲವ್ರು ಹೇಳ್ತಾರೆ ನಮ್ ಕಡೆ 5,000 ಸಿಗುತ್ತೆ, 5,000 ಸಿಗುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೆ 20,000 ಎಂತಕ್ಕೆ, ನಮ್ ಕಡೆ ಬರೀ 5,000 ಕೊಡ್ತೀವಿ, 6,000 ಕೊಡ್ತೀವಿ ಅಂತ ಹೇಳ್ತಾರೆ. ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಐಡಿಯಲ್ಲಿ ಹಾಕಿದ್ರೆ ಅದಕ್ಕೆ ಕಮೆಂಟ್ ಮಾಡ್ತಾರೆ. ಬಟ್ ಬೇರೆಯವ್ರಿಗೆ ಹೇಳ್ತಾ ಇರ್ತಾರೆ ನಾವು ಕೊಡ್ತೀವಿ ಬನ್ನಿ ಅಂತ ಹೇಳಿ. ತಗೊಂಡು ಹೋಗಿರೋದು ನನ್ ಕೊಡ್ಬಾರ್ದು ಅಂತ ಹೇಳ್ತಿಲ್ಲ, ಬಟ್ ಯಾವ ತರ ಸಿಗುತ್ತೆ ಅಂತ ಜನಗಳಿಗೆ ನಂಬಿಕೆ ಬರ್ಬೇಕಲ್ಲ. ಈಗ ಅದ್ ನೋಡಿದ್ರಲ್ಲ, ಅದ್ ನಂದೇ ಹಸು, ನನ್ ಫಾರ್ಮ್ ಅಲ್ಲಿ ಇರೋದೇ ಹಸು, ತುಂಬಾ ರ್ಯಾಶು ಗಲಾಟಿ. ಆತರ ಹಸುಗಳು ಕೊಟ್ರೆ ಹೌದು, ಹಾಲ್ ಕರೆಯೋದಕ್ಕೂ ಆಗಲ್ಲ, ಹಾಲ್ ಕರೆಗೂ ಆಗಲ್ಲ, ಏನೂ ಇಲ್ಲ. ಅಲ್ಲಿ ಚೆನ್ನಾಗಿರ್ತವೆ. ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಇದೊಂದು ದಂಧೆ ಆಗ್ಬಿಟ್ಟಿದೆ. ಮಲ್ನಾಡ್ ಗಿಡ್ಡ ಯಾವ ರೇಂಜಿಗೆ ಆಗಿದೆ ಅಂದ್ರೆ, ಎಲ್ಲ ಫೇಮಸ್ ಆಗಿ ಇದ್ರ ಹಾಲು ಒಳ್ಳೇದು, ಗಂಜಲ ಒಳ್ಳೇದು, ಗೋಮೂತ್ರ ಕುಡಿಬೇಕು, ಬೆಳಗ್ಗೆ ಎದ್ದು ಮೈ ನುಯ್ಬೇಕು, ಇದು ಅದು ಅಂತ ಹೇಳಿ ಒಂದು ಟ್ರೆಂಡ್ ಮಾಡಿಬಿಟ್ಟಿದ್ದಾರೆ. ತುಂಬ ಜನ ಡೀಲರ್ಸ್ಗಳಿದ್ದಾರೆ, ತುಂಬ ಜನ ಫಾರ್ಮ್ ಮಾಡಿದ್ದಾರೆ, ಡಾಕ್ಟ್ರುಗಳು ಇದೇ ಮಾಡ್ತಿದ್ದಾರೆ. ಬಟ್ ಏನು ಅಂತಂದರೆ ಇದನ್ನ ಎನ್ಕೇಶ್ ಮಾಡ್ಕೋತಾರೆ ಕೆಲವರು. ಈಗ ಇದೇ ದನನ ಕೆತ್ತಲು ಫುಲ್ಲು, ಈಗ ಒಂದಿನ ಕರು ಬಿಡಲ್ಲ, ಹಾಲು ಕುಡಿಯೋ ಕರು ಬಿಡಲ್ಲ, ಕೆತ್ತಲು ಕಟ್ಟಿಸ್ಬಿಡೋದು. ಕೆತ್ತಲು ಕಟ್ಟಿಸ್ದಾಗ ಏನಾಗುತ್ತೆ, ಅದು ಫುಲ್ಲು ನೋವು ಬಂದಿರುತ್ತೆ, ಹೊಟ್ಟೆ ಬಾಡಿ ಎಲ್ಲ ಪೇನ್ ಇರುತ್ತೆ. ಚೆನ್ನಾಗಿ ಹುಲ್ಲೆಲ್ಲ ಇದು ಮಾಡೋದು, ಚೆನ್ನಾಗಿ ತಿನ್ಸೋದು, ಹಾಲು ಒತ್ಕೊಂಡಿರುತ್ತೆ. ಈಗ 1 ಲೀಟ್ರು ಒಂದು ಟೈಮಿಗೆ ಕೊಟ್ರೆ ಇನ್ನೊಂದು ಟೈಮ್ 2 ಲೀಟ್ರು, ಇನ್ನೊಂದು ಟೈಮ್ 1 ಲೀಟ್ರ್ ಕೊಡುತ್ತೆ. ಟೋಟಲ್ 2 ಲೀಟ್ರು ಅದು ಬಾಡಿಲಿ ಇರುತ್ತೆ. ಅಂದ್ರೆ ಕರಿ ಕುಡ್ಸಕ್ 1 ಲೀಟರ್ ಇರುತ್ತಲ್ಲ, ಟೋಟಲ್ 4 ಲೀಟರ್ ಹಾಲುನ ಹಿಂಗ್ ಒತ್ಕೊಂಡಿರುತ್ತೆ. ಯಾರೋ ನೋಡಕ್ ಬರ್ತಾರೆ ಅಂದಾಗ ಏನಾಗುತ್ತೆ, ಬರ್ತಾರೆ, ಅದೇನು ಮಾಡೋ ಪರಿಸ್ಥಿತಿ ಇರಲ್ಲ, ಅಳ್ಳಾಡಲ್ಲ, ಏನಿಲ್ಲ, ಸುಮ್ಮನೆ ಹಂಗೆ ನಿಂತಿರುತ್ತೆ. ಅವಾಗ ಹಿಂಗ್ ಮುಟ್ಸೋದು, ಹಿಂಗೆಲ್ಲ ಇದು ಮಾಡೋದು, ಹಾಲು ಕರೀರಿ ಸರ್ ಅನ್ನೋದು, ಹಾಲು ಬರುತ್ತೆ ತಗೊಂಡೋಗಿ ಅಂತ ಕೊಡೋದು. ಈ ತರ ಮಾಡಿ ಮೋಸ ಮಾಡ್ತಾರೆ. ನಾಳೆ ಬೆಳಗ್ಗೆ ಅವ್ರ ಮನೆಗೆ ಹೋಗ್ತಲ್ಲ ಹಸು, ಅವಾಗ ಅದಕ್ಕೆ ನೋವು ಕೊಟ್ಟಿರ್ತಾರೆ. ಈ ತರ ಎಲ್ಲ ಮಾಡಿ ನೋವು ಕೊಟ್ಟಿರ್ತಾರೆ, ಅದಕ್ಕೆ ಹಿಂಸೆ ಅಂತ ಗೊತ್ತಾಗಿರುತ್ತೆ. ಆಗ ಜನಗಳು ಈ ತರ ಏನೋ ಅಂದ್ಬಿಟ್ಟು ಅವನ್ನು ಥಿಂಕ್ ಮಾಡ್ತವೆ. ಥಿಂಕ್ ಮಾಡಿ ಏನ್ ಮಾಡ್ತವೆ, ಒದೆಯೋದೆಲ್ಲ ಮಾಡ್ತಿದ್ದಾರೆ. ನನಗಾಗಿರೋ ಅನುಭವ ಅದು. ನಾನು ಫಸ್ಟ್ ಸಂತೆಲ್ ತಗೊಂಡ್ಬಂದು ಅದೆಲ್ಲ ಆಗಿ ಕೊನೆಗೆ ಇದ್ರಲ್ಲಿ ಮಲ್ನಾಡ್ ಗಿಡ್ಡ ನಾನು ತರಲೇಬೇಕು ಅಂತ ಡಿಸೈಡ್ ಆಗಿ ಅವಳು ತಂದೆ. ಅಲ್ಲೇ ಹೋಗಿ ಹಾಲು ಕರೆದು ಎಲ್ಲ ಮಾಡಿ ತಂದೆ. ಪಾಪ ಒಳ್ಳೆ ಮನುಷ್ಯ, ಚೆನ್ನಾಗಿ ಒಳ್ಳೆ ಹಸು ಕೊಟ್ಟಿದ್ರು, ಮೂಡಿಗೆರೆಯಲ್ಲಿ ತಂದಿದ್ದು. ಅದಾದ್ಮೇಲೆ ಇದೆಲ್ಲ ಸ್ಟಾರ್ಟ್ ಮಾಡಿ ಜನಗಳು ಕೇಳ್ತಾನೆ ಇದ್ರು, ಅದನ್ನ ಕೊಡು ಅಂತ. ಅದನ್ನ ಕೇಳಿನೇ ನಾನು ಹಸುಗಳು ಎಲ್ಲರೂ ಕೊಡ್ಲೇಬೇಕು ಅಂತ ಡಿಸೈಡ್ ಆದೆ. ಹೆಚ್ಚು ಕಮ್ಮಿ ಇಲ್ಲಿವರೆಗೂ ಒಂದು 350 ಹಸುಗಳು ಕೊಟ್ಟಿದ್ದೀನಿ. ತುಂಬಾ ಜನ ಕೊಟ್ಟಿದ್ದೀನಿ 350 ಹಸುಗಳು. ಪರವಾಗಿ ಎಲ್ಲ ಸಕ್ಸಸ್ ಆಗಿದ್ದಾವೆ. ಕೆಲವೊಂದು ಒದ್ದಿದ್ದಾವೆ ಅಂತ ಕಂಪ್ಲೇಂಟ್ ಇದೆ, ಅಂತ ಹಸುಗಳನ್ನ ನಾನು ತರಿಸಿ ಮತ್ತೆ ಅವನ್ನ ಬೇರೆ ಕೊಟ್ಟಿದ್ದೀನಿ, ಅಂದ್ರೆ ರೆಡಿ ಮಾಡಿ ಕೊಟ್ಟಿದ್ದೀನಿ. ಈ ತರ ಇರ್ತದೆ. ನ್ಯಾಚುರಲ್ ಪವರ್ ಅಂತ ಹೇಳ್ತಾರೆ ಇದಕ್ಕೆ. ಇವಳ ಹೆಸರು ಈಶ್ವರಿ ಅಂತ ಹೇಳಿ. ಇವಳ ಹೆಸರು ಈಶ್ವರಿ, ಇವನು ಸಂಗಮೇಶ. ನಾನೇ ಹೆಸರಿಟ್ಟಿರೋದು, ನನ್ನ ಮನೇಲೆ ಕರು ಹಾಕಿರೋದು. ಕರು ಹೆಸರು ಸಂಗಮೇಶ. ಇದು ಈಶ್ವರಿ ಅಂತ ಹೇಳಿ. ತುಂಬಾ ಸಾಫ್ಟ್ ಇದ್ದಾಳೆ. ಆಮೇಲೆ ಕೆತ್ತಲಿ ಕೈ ಹಾಕಿದ್ರೆ ಈ ತರ ನಿಂತ್ಕೊಳ್ಳಲ್ಲ, ಹಾಲು ಕರೆದಾದ್ಮೇಲೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಆತರ ಏನಿಲ್ಲ. ಹಾಲು ಕರೆದಿದ್ದೀನಿ ಈಗ ಆಲ್ರೆಡಿ. ಹಾಲು ಕರೆದು ಈ ತರ ಮುಟ್ಬೋದು, ಎಲ್ಲ ಮಾಡ್ಬೋದು. ಮಲ್ನಾಡ್ ಗಿಡ್ಡದ ಅದ್ರ ಕ್ವಾಲಿಟೀಸೇ ಹಂಗ, ಸ್ವಲ್ಪ ರ್ಯಾಶ್ ಇರ್ತದೆ. ಇಲ್ಲಿ ಹಾಲು ಹಾಲು ಕರಿಬೇಕಾದ್ರೆ ಹಾಕಿಸ್ಕೋತವೆ ಕೈ, ಅದಾದ್ಮೇಲೆ ಹಾಕ್ಸ್ಕೊಳಲ್ಲ. ಇಲ್ಲಿ ನೋಡಿ ಹೆಂಗಿದ್ರು ಹಾಲು ಕರು ಇದ್ರು ಅಷ್ಟೇನೆ, ಒಂಥರ ಮುಗ್ದೆ ಅಂತಾರಲ್ಲ ಆ ತರ. ಇವಳ ಬಗ್ಗೆ ಹೇಳಂಗೆ ಇಲ್ಲ, ನೀವೇ ಹಾಲು ಕರೆದು ಬಿಟ್ಟಿದ್ದೀರಾ. ಇವಳ ಬಗ್ಗೆ ಏನು ಹೇಳಂಗೆ ಇಲ್ಲ. ತುಂಬಾ ಸಾಧು ಇದೆ ಇದು, ಮುಟ್ಟಿದ್ರು ಪಾಪ ಏನು ಮಾಡಲ್ಲ. ಇರೋದ್ರಲ್ಲಿ ಇದೊಂದು ತುಂಬಾ ಸಾಧು ಅಂತ ಅನ್ಸ್ತದೆ. ಎಲ್ಲ ಸಾಧುನೇ ಇರ್ತದೆ. ಪಳಗಿಸ್ಬೇಕಷ್ಟೇ. ಪಾಪು ಅಂತ ಹೇಳ್ತಾರಲ್ಲ, ಪಾಪುದವನು. ಹೌದೌದು. ಏನ್ ಹೆಸರು ಹೇಳಿದ್ರಿ? ಪುಟ್ಟಿ ಅಂತ ಹೇಳಿ. ಪುಟ್ಟಿ ನಮ್ಮ ಅಮ್ಮನ ಹೆಸರು ಇಟ್ಟಿದ್ದೀನಿ, ಪುಟ್ಟಮ್ಮ ಅಂತ. ಪುಟ್ಟಿ ಅಂತ ಹೇಳಿದೀನಿ. ಇವಳು ಅಷ್ಟೇನೆ, ಎಲ್ಲಿ ಕೈ ಹಾಕಿದ್ರೆ ಏನು ಮಾಡಲ್ಲ, ಎಲ್ಲಿ ಮುಟ್ಟಿದ್ರೆ ಏನು ಮಾಡಲ್ಲ. ಈ ಮಲ್ಕೊಂಡ್ರು ಅಷ್ಟೇ ಸುಮ್ಮನೆ ಇರ್ತಾಳೆ. ಮಲ್ಕೊಂಡ್ರು ಅಷ್ಟೇ, ಮೈ ಮೇಲೆ ಮಲ್ಕೋತೀಯ, ಏನ್ ಮಾಡ್ತೀಯ, ಸುಮ್ಮನೆ ಇರು, ಆರಾಮಾಗಿರ್ತಾಳೆ. ಆತರ ಒಂದು ಕ್ವಾಲಿಟೀಸ್ ಈ ತರ ಇರ್ತದೆ. ಚೆನ್ನಾಗಿದೆ. ಏನ್ ಕೊಡ್ತೀರಾ ಫುಡ್ ಯೂಶಲಿ? ಫುಡ್ ಏನು ಅಂತಂದ್ರೆ, ಈಗ ಬೆಣ್ಣೆ ಬರ್ಬೇಕು ಅಂದ್ರೆ ಒಟ್ಟು ಕೊಡ್ಲೇಬೇಕು. ಒಟ್ಟು ಹಾಕ್ತೀನಿ. ಮಾಮೂಲಿ ಈ ಲಾಸ್ ಆಗಿರೋ ದನಗಳಿಗೆ ನಾನು ಹಿಂಡಿ ಇದೆಲ್ಲ ಹಾಕ್ತಿದ್ದೀನಿ, ಹಿಂಡಿ ಪೀಟ್ಸು ಇದೆಲ್ಲ ಹಾಕ್ತೀನಿ. ಬಟ್ ಹಾಲು ಕರೆ ದನಗಳಿಗೆ ನ್ಯಾಚುರಲ್ ಆಗಿ ಹಾಲು ಬರ್ಲಿ ಅಂತ ಹೇಳಿ ಬರೀ ಒಟ್ಟಲ್ಲಿ ಇದು ಮಾಡ್ತೀನಿ, ಬೆಣ್ಣೆ ಬರ್ಲಿ ಅಂತ ಹೇಳಿ ಅಷ್ಟೇ. ಒಟ್ಟಲ್ಲಿ ಯಾಕೆಂತಂದ್ರೆ ಈಗೆಲ್ಲ ಶೈಲೇಜು ಹಾಕ್ತಾ ಇರ್ತಾರೆ,
ಮತ್ತೆ ಇನ್ನೊಂದು ಏನು ಅಂದ್ರೆ ಬಿಯರ್ ಎಷ್ಟು ಹಾಕಿ ಜರ್ಸಿ ಹಾಳು ಮಾಡ್ಬಿಟ್ಟಿದ್ದಾರೆ. ಹೌದು. ಇದು ನ್ಯಾಚುರಲ್ ಆಗಿ ಇದು ಆಕ್ಚುಲಿ ಏನು ಅಂತಂದ್ರೆ ಹಾಲಿಗೆ ಅಂತಾನೆ ಮಾಡ್ತಿರೋದು ಇದು. ಹಂಗಾಗಿ ಏನು ಯೂಸ್ ಮಾಡಲ್ಲ, ಬರೀ ಒಟ್ಟಲ್ಲಿ ಬೆಣ್ಣೆಗೋಸ್ಕರ ಒಟ್ಟು ಯೂಸ್ ಮಾಡ್ತೀನಿ ಅಷ್ಟೇ, ಪಾಲಿಸ್ ಒಟ್ಟು ಯೂಸ್ ಮಾಡ್ತೀನಿ. ಸೊ ಈ ರೀತಿ ಮೇಂಟೆನೆನ್ಸ್ ಇದೆ. ಇದು ಬಿಟ್ರೆ ಬೇರೆ ಜೀರೋ ಮೇಂಟೆನೆನ್ಸ್, ಎಲ್ಲಿ ಕಟ್ಟಾಕ್ಬಿಟ್ರು ಇರುತ್ತೆ. ಕಟ್ಟಾಕಿರೋ ಮೇಯ್ತವೆ. ಈಗ ನೋಡಿ ಇಲ್ಲಿ ಇದೆಯಲ್ಲ, ನಾನು ಬೆಳಗ್ಗೆ ಹೋಗ್ಬೇಕಾದ್ರೆ ಅಷ್ಟೇನೆ ಇದೇ ಇರ್ತವೆ. ಈ ಲಾಸ್ ಆಗಿರೋ ಇವೆಲ್ಲ ಲಾಸ್ ಆಗಿರೋ ದನಗಳು ಈಗ ಬಂದು ರೆಡಿ ಮಾಡ್ಕೊಂಡಿದ್ದೀನಿ. ಅವೆಲ್ಲ 15 ದಿನ ಮುಂಚೆ ಬಂದಿರೋ ದನಗಳು ಎಲ್ಲ ಮೈ ಕೈ ತುಂಬ್ಕೊಂಡಿದ್ದಾವೆ. ಇವಳು ಅಷ್ಟೇ ನಮ್ಮನೇಲೆ ಬೆಳೆದ್ರೆ ಈ ತರ ಇರ್ತವೆ. ಯಾವುದೇ ದನ ಆಗ್ಲಿ ನನ್ನ ಹತ್ರ 1 ವಾರಕ್ಕೆ ರೆಡಿ ಆಗ್ಬಿಡ್ತವೆ. ಇವಳು ಇನ್ನೊಂದು ವಾರ ಆಗಿಲ್ಲ ಬಂದು, ಒಂದ್ ಸ್ವಲ್ಪ ಮೂಳೆ ಗಿಳೆ ಇದಾವೆ, ಇನ್ನೊಂದು ವಾರಕ್ಕೆ ಫುಲ್ ಮೇಂಟೆನೆನ್ಸ್ ಇದಾಗ್ಬಿಡುತ್ತೆ. ಅವಳು ಅಷ್ಟೇ ತಾಮ್ರ ಕಪಿಲ, ಅದು ತಾಮ್ರ ಕಪಿಲ ತುಂಬಾ ಸಾಧು ಇದ್ದಾಳೆ. ತುಂಬಾ ಲಾಸ್ ಆಗಿದ್ಲು, ಇವಾಗ ನೋಡಿ ತಾಮ್ರ ಕಪಿಲ ಇದು. ಈ ಕಲರ್ಗೆ ತಾಮ್ರ ಅಂತ ಹೇಳ್ತಾರೆ. ಅವರು ತುಂಬಾ ಲಾಸ್ ಆಗಿದೆ ಅಂತ ಹೇಳ್ತಾ ಇರೋದು ಸೊರ್ಗಿದೆ ಅನ್ನೋ ಒಂದು ವರ್ಡ್ ಅಲ್ಲಿ. ಆಮೇಲೆ ಲಾಸ್ ಅಂದ್ರೆ ಬೇರೆ ತರ ತಿಳ್ಕೊಬೇಡಿ, ಮೈಕಟ್ಟು ಸೊರ್ಗಿದೆ ಅನ್ನೋ ಒಂದು ವರ್ಡ್ ಅಲ್ಲಿ ಹೇಳ್ತಾ ಇದಾರೆ. ಸೊರ್ಗಿದೆ ಅಂತ ಹೇಳಿ ತುಂಬಾ ಸಾಧುವಾಗಿರ್ತವೆ. ಆಮೇಲೆ ಇವಾಗ ನೆನ್ನೆ ಬಂದಿರೋದು ಇದು. ನೆನ್ನೆ ಬಂದಿರೋ ದನ ಆದ್ರೂನು ಎಷ್ಟು ಸಾಫ್ಟ್ ಆಗಿದೆ ಅಂತಂದ್ರೆ ಈ ತರ ದನಗಳನ್ನೇ ಹುಡ್ಕೋದು ನಾವು. ಈ ತರ ದನಗಳು ರೇಟ್ ಅಲ್ಲಿ ನಾವು ಇದ್ ಮಾಡಲ್ಲ, ಅಲ್ಲಿಂದ ಎಷ್ಟರಾಗ್ಲಿ ನಮ್ಗೆ ಈ ತರ ದನಗಳೇ ಬೇಕು ಅಂತ ಹೇಳೋದು. ಕೆತ್ಲಿ ಕೈ ಹಾಕಿದ್ರು ಇವಾಗ್ಲೇ ಕೆತ್ಲಿ ಕೈ ಹಾಕಿ ಹಾಲು ಏನು ಬಾಯಿ ಹಾಕಿ ಹಾಲು ಕುಡಿದ್ರು ಏನು ಮಾಡಲ್ಲ. ಆ ತರ ದನ ಲಾಸ್ ಆಗಿದೆ ಅಂದ್ರೆ ಏನು ನೀವ್ ಹೇಳ್ದಂಗೆ ಸ್ವರ್ಗ ಹೋಗಿದೆ. ಇನ್ನ ಒಂದು 4-5 ದಿನ ಸರಿ ಆಗುತ್ತೆ. ನಾನು ಈ ತರ ಸ್ವರ್ಗಿರೋ ದನಗಳನ್ನ ಬೇಕು ನನಗೆ ಅಂತಂದ್ರೆ ಕೊಡ್ತೀನಿ, ಇಲ್ಲ ಅಂತಂದ್ರೆ ನಾನು ರೆಡಿ ಮಾಡ್ಬಿಟ್ಟೆ ಕೊಡೋದು. ಇವೆಲ್ಲ ಅಷ್ಟೇನೆ, ಇವೆಲ್ಲ ಸ್ವರ್ಗ ಹೋಗಿರೋ ದನಗಳನ್ನ ತಂದು ರೆಡಿ ಮಾಡಿರೋದು. ಇವಳು ಅಷ್ಟೇನೆ, ಇವಳು ಕಲರ್ಗೆ ಹುಡುಕ್ತಾರೆ, ಪಟ್ಟೆ ದನ ಅಂತ ಹೇಳಿ, ಹಾಲಿನ ದನ ಅಂತ ಹೇಳಿ ಹುಡುಕ್ತಾರೆ ಇವನ್ನ. ಇವಳು ಅಷ್ಟೇ. ಆಮೇಲೆ ಇವಳು ಹಿಡ್ಕೊಳಕ್ ಹೋದ್ರೆ ಫಸ್ಟ್ ಇವಳು ಹೆಂಗೆ ಅಂತಂದ್ರೆ ಹಿಡ್ಕೊಳಕ್ ಹೋಯ್ತಿದ್ದಂಗೆ ಒಂದ್ ಸ್ವಲ್ಪ ಗಲಾಟೆ ಮಾಡ್ತಾಳೆ. ಗಲಾಟೆ ಅಂತಲ್ಲ, ಗುದಿಯೋದು ಆಯೋದೇನಿಲ್ಲ, ಸಿಗ್ಬಾರ್ದು ನಾನು ಅವ್ರ ಕೈಗೆ ಅನ್ನೋ ಲೆಕ್ಕಾಚಾರ. ನನ್ ಸಿಗ್ಬಾರ್ದು ಅಂತ ಹೇಳಿ ನೋಡಿ. ಹಿಡ್ಕೊಂಡ್ಮೇಲೆ ಸುಮ್ನೆ ಇರ್ತಾಳೆ. ಹಿಡ್ಕೊಂಡ್ಮೇಲೆ ಎಂತ ಗಲಾಟೆ ಇಲ್ಲ, ಹಿಂಗಿರ್ತಾಳೆ ಹಿಂಗೆ. ಆಮೇಲೆ ಇದು ಎಂತದ್ದು ಕೆತ್ಲಿ ಕೈ ಹಾಕ್ತೀಯಾ, ಕೈ ಹಾಕು, ಏನ್ ಮಾಡ್ತೀಯಾ, ಮಲ್ಕೋದ್ಯಾ, ಮಲ್ಕೋ. ಸಿಗ್ಬಾರ್ದು ನಾನು ಅಂತ ಹಠ, ಸಿಕ್ಕಿದ್ಮೇಲೆ ಸುಮ್ನೆ ಇರುತ್ತೆ, ಸುಮ್ನೆ ಇರ್ತದೆ. ಇದು ಕೊಂಬುಗಳು ಹಿಂಗೆ ಇರುತ್ತಾ? ಇದು ಕೊಂಬು ಏನು ಅಂದ್ರೆ ಹಾಲ್ ಕೊಂಬು ಅಂತ ಹೇಳ್ತಾರಲ್ಲಿ, ಒಂದು ಈ ತರ ಇರ್ತದೆ, ಅದು ಒಂದು ಮುರ್ಕೊಂಡಿದೆ, ಈ ತರ ಇರ್ತವೆ. ಕೊಂಬುಟಾಣಿ ಇರುತ್ತೆ ಅನ್ಸುತ್ತಲ್ಲ, ಚಿಕ್ಕದಾಗಿರುತ್ತೆ ಇದು. ಆಮೇಲೆ ಇನ್ನೊಂದು ಏನು ಅಂತ ನಾನು ಹೇಳಿದ್ನಲ್ಲ, ತುಂಬಾ ರ್ಯಾಶ್ ಮಾಡಿ ಈ ತರ ಮಾಡಿ ಕೊಡ್ತಾರೆ ಕೆಲವರು ಅಂತ ಹೇಳಿ. ಇದಕ್ಕೆ ಈಗ ಮೂಗ್ ದರ ಹಾಕಿದ್ದಾರೆ. ಈಗ ರೀಸೆಂಟ್ ನಮಗೆ ಕೊಡ್ಬೇಕು ಅಂತ ಹೇಳಿ ಮೂಗ್ದಾರ ಹಾಕಿದ್ದಾರೆ. ಬಟ್ ಮೂಗ್ದಾರ ಮುಟ್ಟಕ್ ಹೋದ್ರೆ ಇದ್ ಮಾಡುತ್ತೆ, ತಿರುಗಿಸ್ಬೇಕು. ಮೂಗ್ದಾರ ಹಾಕಿದ್ಮೇಲೆ ತಿರುಗಿಸ್ಬೇಕು ಅದನ್ನ. ಈಗ ನಮಗೆ ಕೊಡೋ ಟೈಮಲ್ಲಿ ಪಳಗಿಸ್ಬಿಟ್ಟು ಕೊಟ್ಬಿಡೋದು. ಇಲ್ಲಿ ಬಂದಾಗ ಒಂದ್ 2 ದಿನ ಕಾಲೆತ್ತಿ ಒದೀತು. ಇವಾಗ ಇವತ್ 4ನೇ ದಿನ ಇದು. ಇವಾಗೆಲ್ಲ ಹಾಲು ಕೊಡ್ತಿದೆ ನೋಡಿ. ಮುಟ್ಟಿಸ್ಕೊಂಡ್ರೆ ಇದ್ ಮಾಡ್ತೆ, ಈ ತರ ನೋವು ಕೊಟ್ಟು ಇದ್ ಮಾಡೋದು ಅವೆಲ್ಲ ಇಷ್ಟ ನೋಡಿ. ಬರೀ ಮೂಗ್ದಾರ ಮುಟ್ಟಿದ್ರು ಸಾಕು. ಪೇನ್ ಇರುತ್ತಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹಾಕ್ದಾಗ, ಈ ತರ ನೋವು ಕೊಟ್ಟೆಲ್ಲ ಇದ್ ಮಾಡ್ಬಾರ್ದು. ಈ ಕಡೆ ತಿರುಗಿ ಕಾಣಲ್ಲ. ಪರ್ಫೆಕ್ಟ್ ಆಗಿ ಮಾಡ್ತೀನಿ ಅಂದ್ರೆ ಮಾಡಿ, ಯಾವ್ದೇ ಆಗ್ಲಿ ಅವಕ್ಕೆ ನೋವು ಕೊಟ್ಟು ಏನೋ ಬಿಸ್ನೆಸ್ ಪರ್ಪಸ್ಗೋಸ್ಕರ ಈ ತರ ಎಲ್ಲ ಮಾಡಬಾರ್ದು. ಎಷ್ಟು ಅಡಿ ಉದ್ದ ಆಗುತ್ತೆ ಇದು ಮೇಡಮ್? ಮಿನಿಮಮ್ ಅಂದ್ರೆ 4 ಅಡಿ ಆಗುತ್ತಾ? 3 ಫೀಟ್ ಇರುತ್ತೆ. 3 ಫೀಟಾ? ನೋಡಿ ಈ ತರ ಎಲ್ಲ ರ್ಯಾಶು. ಆಮೇಲೆ ಇವಳು ಅಷ್ಟೇನೆ, ಈಗ ರ್ಯಾಶ್ ಇದ್ರು ತಂದು 4 ದಿನ ಆಯ್ತು, 2 ದಿನ ಹಾಲು ಕೊಡ್ಲಿಲ್ಲ, ಒಂದ್ ಸ್ವಲ್ಪ ಗಲಾಟೆ ಮಾಡಿದ್ಲು. ಇವಾಗ್ಲೂ ಅಷ್ಟೇ ಕೆದ್ದಿ ಕೈ ಹಾಕಿ ಸುಮ್ಮನೆ ಇರ್ತಾಳೆ. ಬಟ್ ಏನು ಅಂದ್ರೆ ಅದಕ್ಕೊಂದು ಭಯ ಬಂದಿದೆ, ಜನಗಳು ಈ ತರ ಎಲ್ಲ ಮಾಡ್ತಾರೆ ನಮ್ಗೆ ಅಂತ ಹೇಳಿ. ಸ್ವತಂತ್ರ ಓಡಾಡ್ಕೊಂಡು ಇರ್ತವೆ ಅಲ್ಲೆಲ್ಲ ಕಾಡಲ್ಲಿ ಮೇಯ್ತಿರೋ ದನಗಳನ್ನ ತಗೊಂಡ್ಬಂದ್ಬಿಟ್ಟು ನಾವು ಈ ತರ ಇದ್ ಮಾಡಿದ್ರೆ. ಹೌದೌದು. ಸಾಮಾನ್ಯವಾಗಿ ಮಲ್ನಾಡು ಭಾಗದಲ್ಲಿ ಮಲ್ನಾಡು ಗಿಡ್ಡ ಹಸುಗಳನ್ನ ಕಟ್ಟೋದಿಲ್ಲ, ಸಾಮಾನ್ಯವಾಗಿ ಕಟ್ಟೋದಿಲ್ಲ, ಕಾಡಿನಲ್ಲಿ ಹಾಗೆ ಬಿಟ್ಬಿಡ್ತಾರೆ ಮೇಯ್ಕೊಂಡು ಬರೋದಕ್ಕೆ. ಅವು ಮೇಯ್ಕೊಂಡು ಸಾಯಂಕಾಲ ಅಷ್ಟೊತ್ತಿಗೆ ನೀಟಾಗಿ ಮನೆಗೆ ಬರುತ್ತೆ. ಸೊ ಆ ರೀತಿ ಅಲ್ಲಿ ಬೆಳೆಸೋವಂಥದ್ದು. ಬಟ್ ಏನಂದರೆ ನಾವು ಅಲ್ಲಿಂದ ತಂದು ಇಲ್ಲಿ ಕಟ್ಟಿದಾಗ ಸ್ವಲ್ಪ ಟೈಮ್ ಬೇಕು ಅವಕ್ಕೂ ಹೊಂದ್ಕೊಳ್ಳೋದಕ್ಕೆ, ಆ ಒಂದು ಪರಿಸರದಿಂದ ಈ ಒಂದು ಪರಿಸರಕ್ಕೆ ಹೊಂದ್ಕೊಳ್ಳೋದಕ್ಕೆ. ಸೊ ಯೂಶಲಿ ಅದು ರ್ಯಾಶ್ ಹಾಗೆ ಆಗುತ್ತೆ, ಯಾಕಂದರೆ ಕಾಡಲ್ಲಿ ಇಷ್ಟ ಬಂದಂಗೆ ಬೆಳೆದಿರುತ್ತೆ, ಅದು ತಿನ್ಕೊಂಡು ಉಣ್ಕೊಂಡು ಓಡಾಡಿಕೊಂಡು. ಸೊ ಅದು ಈ ಒಂದು ಇದಕ್ಕೆ ಎನ್ವೈರನ್ಮೆಂಟ್ಗೆ ಅಡ್ಜಸ್ಟ್ ಆಗಬೇಕು. ನಾನು ಅದನ್ನ ತಂದು 15 ದಿನ ಇಲ್ಲಿ ಅಡ್ಜಸ್ಟ್ ಮಾಡಿನೇ ಹಾಲ್ ಕರೆಗೆ ಯೋಗ್ಯ ಆಗಿದೆ ಅಂತ ಅವ್ರಿಗೆ ಅನ್ನಿಸ್ತದಲ್ಲ, ಅವಾಗ್ಲೇ ಕೊಡೋದು. ಈಗ ಅವರೇ ಬರ್ಬೋದು, ನಾನು ಡೈರೆಕ್ಟ್ ಆಗಿ ಅವರೇ ಬಂದು ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಬೋದು, ಹಾಲ್ ಕರಿಬಹುದು, ಗಬ್ಬದ್ದಾಗಿದ್ರೆ ಕೆತ್ಲಿ ಕೈ ಹಾಕ್ಬೋದು, ಅವ್ರ ಜೊತೆ ಒಡನಾಟ ಮಾಡ್ಬೋದು, ಹೆಂಗ್ ಬೇಕಂಗ್ ಇರ್ಬೋದು. ಇದು ಗಬ್ಬದ್ದನ, ಇದು ಇನ್ನು 15 ದಿನ ಬೇಕು ಕರಾಕಕ್ಕೆ. ನೋಡಿ ಹೆಂಗೆ ಎಂತದು ಆರಾಮಾಗಿ ಮಲ್ಕೊಂಡಿದ್ದಾಳೆ.
ಏನು ಆಗೇ ಇಲ್ಲ ನನಗೆ, ನಾನು ಎಲ್ಲಿದ್ದೀನಿ, ನಾನು ಆರಾಮಾಗಿದ್ದೀನಿ, ನಾನು ರಾಣಿ ತರ ಇದ್ದೀನಿ ಅನ್ನೋ ಥರ ಫೀಲ್ ಮಾಡ್ಕೊಂಡು ಇವಳು ಇವತ್ತು ಕರ ಹಾಕಿದಾಳೆ. ಹೌದಾ? ಓರಿ ಕರ ಇನ್ನು ನಾಮಕರಣ ಮಾಡಿಲ್ಲ, ಅಷ್ಟು ಟೈಮ್ ಇಲ್ಲ, ಬೆಳಗ್ಗೆಯಿಂದ ಕೆಲಸ ಇತ್ತು, ಇನ್ನು ನಾಮಕರಣ ಮಾಡಿಲ್ಲ. ನಾಮಕರಣ ಮಾಡ್ತೀನಿ ಇವಾಗ, ಹಬ್ಬ ಬೇರೆ ಇವತ್ತು, ಹಬ್ಬದ ದಿನ ಕರ ಹಾಕಿದಾಳೆ, ಹಾಲೆಲ್ಲ ಕುಡ್ದು ಅಚ್ಕಟ ಮಲಗಿದಾನೆ. ಓರಿ ಬಂದ್ರೆ ಮೇಡಮ್ ನಮ್ಗೆ ಏನು ಅಂತಂದ್ರೆ, ಓರಿ ಹುಡ್ತಂಗೆ ಭುಜ, ಈ ಭುಜ ಇದೆಯಲ್ಲ, ಭುಜನ ಎತ್ಬಿಡ್ತಾರೆ ಹಳ್ಳಿಕಾರಲ್ಲಿ, ಗೋಣಿ ಚೀಲ ತಗೊಂಡು ಭುಜ ಎತ್ಬಿಡೋದು, ಈ ತರ ಎಲ್ಲ ಮಾಡ್ತಾರೆ, ಭುಜ ಚೆನ್ನಾಗ್ ಬರ್ಲಿ ಅಂತ ಓರಿಗೆ. ನಾವು ಹಂಗೇನೆ ನೀವಿದ್ದೀನಿ, ಭುಜ ಇದೆ, ಇನ್ನೊಂದ್ ಸ್ವಲ್ಪ ಒಂದ್ 6 ತಿಂಗಳು ಕಳೆದ್ರೆ ಭುಜ ಚೆನ್ನಾಗ್ ಬರುತ್ತೆ. ಇವನಿಗೆ ಒಂದು ಜೋಡಿ ರೆಡಿ ಇರುತ್ತೆ, ಅವನು ಓರಿಕರನೇ, ಕಲರ್ ಚೇಂಜ್ ಇರ್ತದೆ. ಓರಿಕರ ಬಂದ್ರೆ ನಮ್ಗೆ ಖುಷಿ. ನನಗೆ ಆಕ್ಚುಲಿ ಬೇರೆಯವ್ರಿಗೆ ಹೆಣ್ಗಾರ ಹುಟ್ಟಿದ್ರೆ ಖುಷಿ ಬರುತ್ತೆ, ನನಗೆ ಓರಿಕರ ಹುಟ್ಟಿದ್ರೆ ಖುಷಿ. ಓರಿಕರಿಗೆ ಒಂದು ಜೋಡಿ ಮಾಡ್ಬೋದಲ್ಲ ಅಂತ ಹೇಳಿ ನಾನು ಹೆಂಗೆ ಅಂದ್ರೆ, ಎಲ್ಲಾದ್ರೂ ಒಂದು ಚೆನ್ನಾಗಿರೋ ಓರಿಕರ ಅವೆ ಅಂತ ಜೋಡಿ ಮಾಡಿ ಮಾರ್ತೀರಾ, ತಗೊಂಡೋಗ್ತಾರೆ. ಕೆಲಸ ಕಲಿಸ್ತೀನಿ ನೋಡಿ, ಅವು ತಂದಾಗ ತೀರಾ ಒಂದು ಚಿಕ್ಕ ಕರುಗಳ ತರ ಇದ್ದು, ಇವಾಗ ಚೆನ್ನಾಗಿ ಎಲ್ಲ ರೆಡಿ ಮಾಡಿದೀನಿ. ಓರಿಕರುಗಳೆಲ್ಲ ಕಟ್ಟಿ ಮೇವಾಗೋದು, ಇವನ್ನೆಲ್ಲ ಬೇಕಾದ್ರೆ ಆಚೆ ಕಡೆ ಕಟ್ಟಿ ಎಲ್ಲ ಮೇಯಿಸ್ತೀವಿ. ಓರಿಕರುಗಳೆಲ್ಲ ಇದು ಮಾಡೋದು. ಇವಳು ಅಷ್ಟೇ ತುಂಬಾ ಸಾಫ್ಟು. ಇವತ್ತು ಕರ ಹಾಕಿದಾಳೆ, ಒಂದ್ ಸ್ವಲ್ಪ ಗಲಾಟೆ ಮಾಡ್ತಾವಳೆ. ಇವತ್ತು ಕರ ಹಾಕಿದಾಳಲ್ಲ, ಒಂದ್ ಸ್ವಲ್ಪ ಗಲಾಟಿ. ಈ ಮಲಗಿದಾಳೆ ಏನಿಲ್ಲ, ಕೆತ್ಲಿ ಕೈ ಹಾಕ್ಸಿರ ಇದು ಇನ್ನು ಹೊಸಪಡ್ಡೆ ಅಂದ್ರೆ ಈಗ ಫಸ್ಟ್ನೇ ಹಬ್ಬ ಇದು, ಹಂಗಾಗಿ ಇನ್ನು ಒಂದ್ ಸ್ವಲ್ಪ ಪಳಗ್ಬೇಕು. ಇದನ್ನ ಇನ್ನು ಒಂದ್ ವಾರಕ್ಕೆಲ್ಲ ಸರಿ ಆಗುತ್ತೆ. ಗಿಣ್ಣಲ್ಲು 10 days ಎಲ್ಲ ಗಿಣ್ಣಲ್ಲಿ ಇರುತ್ತೆ, ಅದಾದ್ಮೇಲೆ ನಾವು ಮನೆಗೆ ಯೂಸ್ ಮಾಡೋದು. ಅಷ್ಟೊಳಗೆಲ್ಲ ಸರಿ ಆಗ್ತದೆ, ಅದಾದ್ಮೇಲೆ ಕೊಡ್ಬಿಡ್ತೀನಿ. ಹಂಗಾಗಿ ಇವೆಲ್ಲ ಪಳಗಿರೋ ದನ, ಹಾಲು ಕರ್ದಿರೋ ದನಗಳು ಸಾಫ್ಟ್ ಆಗಿರ್ತವೆ. ಇನ್ನ ಓರಿ ಬಗ್ಗೆ ಹೇಳ್ಬೇಕು ಅಂದ್ರೆ ಬನ್ನಿ ಹೇಳ್ತೀನಿ. ಸೂರ್ಯವಂಶಿ ಅಂತ ಹೇಳಿ ಸೂರ್ಯ, ಇವನು ಸೂರ್ಯ, ಅವನು ವಂಶಿ ಇವ್ರ ಹೆಸರು. ಇವಂಗೆ ಅಂತಂದ್ರೆ ನನಗೆ ಮೂಡಿಗೆರೆ ಹತ್ರ ಸಿಕ್ಕಿದ್ದು. ಮೂಡಿಗೆರೆ ಹತ್ರ ಹೋದಾಗ ನಿಮಿಷ ಇಲ್ಲ, ರೇಷನ್ ಇಲ್ಲ, ತುಂಬಾ ಇದ್ ಮಾಡಿದ್ದಾವೆ. ಇವಾಗ ಮೂಗ್ದಾರ ಹಾಕ್ಸಿದ್ದಾರೆ. ನಾನು ಮೂಗ್ದಾರ ಹಾಕಿಲ್ದಲೆ ಪಳಗಿಸ್ಬೇಕು ಅಂತ ಹೇಳಿ ತುಂಬಾ ಇದ್ ಮಾಡಿದೆ. ಇವಾಗ ಏನ್ ಮಾಡಿದ್ರು, ಮೂಗ್ದಾರ ಹಾಕಿಸ್ಬಿಟ್ರು. ಜಸ್ಟ್ ಈ ಒಂದು 4-5 ದಿನ ಆಯ್ತು. ಹಂಗಾಗಿ ಒಂದ್ ಸ್ವಲ್ಪ ಬೆದರ್ತಾವ ಅಷ್ಟೇ, ಬಟ್ ಆತರ ಏನು ಗುದ್ದೋದು ಹಾಯ್ದು ಆತರ ಏನಿಲ್ಲ. ಕೆಲಸ ಮಾಡ್ತಾವೆ. ಇವಾಗ ಹೊಸಕಲ್ಕೆ ಮಲ್ನಾಡ್ ಗಿಡ್ಡದಲ್ಲಿ ಚೆನ್ನಾಗಿ ಗಾಡಿ ಎಲ್ಲ ಇದ್ ಮಾಡ್ತವೆ. ಹೆಚ್ಚು ಕಮ್ಮಿ ಒಂದು ಮಿನಿ ಟ್ರ್ಯಾಕ್ಟರ್ ಅಷ್ಟು ಹುಲ್ಲೇ ಇರ್ತವೆ. ಗಾಡಿಯಲ್ಲಿ ಇರ್ತವೆ. ಅದೇ ಗಾಡಿ ಎಲ್ಲ ಸುಮ್ಮನೆ ಇವಾಗ ಇದ್ ಮಾಡ್ಕೊಂಡ್ರೆ ಇನ್ನೂ ಮಾಡ್ಸಿಲ್ಲ. ಜಾತ್ರೆ ಹೊರ್ತಿಗೆ ಒಂದು ಗಾಡಿ ಮಾಡಿಸ್ಬೇಕು ಅಂತ ಇದೀವಿ. ಅದ್ ನಮ್ಮ ಅಣ್ಣಂದು ಗಾಡಿ ಇಟ್ಕೊಂಡಿದ್ರು, ಸುಮ್ನೆ ಹುಲ್ಲು ಗಿಲ್ಲ ಏರಕ್ಕೆ ಇಟ್ಕೊಂಡಿದ್ರು, ಬೈಕಿಗೆ ಇದ್ ಮಾಡ್ಸೋಣ ಅಂತ ಹೇಳಿ. ನಾನು ಅದನ್ನ ತಗೊಂಬಂದು ರೆಡಿ ಮಾಡಿ ಇವಾಗೆಲ್ಲ ಇದ್ ಮಾಡ್ತಿದ್ದೀನಿ. ನನ್ಗೆ ಹೆಂಗೆ ಅಂತಂದ್ರೆ ಮೇಡಮ್, ಹಳ್ಳಿಕಾರ್ ತರನೇ ಇರ್ಬೇಕು ಊಟ. ನೋಡಿ, ಅಣ್ಣ ತಮ್ಮದಿರ್ತಾರೆ ಇರ್ಬೇಕು. ನನಗೆ ಬರೀ ಅದೊಂದು ಕೋಡು ನಾ ತಂದಾಗ ಹೆಗ್ಣಕ್ ಅವ್ರ್ತವೆ ಅಂತ ಹೇಳ್ತಾರೆ. ಈ ಕೋಡ್ನ ಹೆಗ್ಣಕ್ ಅವ್ರ್ತವೆ. ಹೆಗ್ಣಕ್ ಅವ್ರದಾಗ ಏನಾಯ್ತದೆ, ಅದು ಬೆಳೆಯಲ್ಲ, ನಮಗೆ ಗೊತ್ತಾಗ್ಲಿಲ್ಲ. ಇವನೇ ಅಣ್ಣ, ಇವನ್ ತಮ್ಮ. ಬರೀ 3 ತಿಂಗಳಿಗೆ ಅಕ್ಕಪಕ್ಕ ಮನೆವು ಹುಡುಕಿ ತಗೊಂಬಂದಿದ್ದು. 3 ತಿಂಗಳಿಗೆ ಡಿಫ್ರೆಂಟ್ ಕರಗಳು. ಇದು ಚಿಕ್ಕದು, ಅದು ದೊಡ್ಡದು. ಈ ಕೋಡ್ ಬರ್ಬೇಕಿತ್ತು, ಅದಕ್ಕೆ ಕೋಡ್ ಬಂದಿಲ್ಲ. ಆ ಕೋಡ್ ಬರಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದ್ರೆ, ಬೆಣ್ಣೆ ಹಾಕೋದಂತೆ, ಆಮೇಲೆ ಕಣ್ಣಿನ ಟ್ಯೂಬ್ ಹಾಕೋದು, ವ್ಯಾಸ್ಲಿನ್ ಹಾಕೋದು, ಡೈಲಿ ಅದೇ ಕೆಲಸ. ಕತ್ರಿಲ್ ಕಟ್ ಮಾಡಿ ಅದೆಲ್ಲ ಜಾಗ ಎಲ್ಲ ಬಿಡಿಸೋದು, ಕ್ಲೀನ್ ಮಾಡೋದು. ಇವಾಗ ಕೋಡ್ ಕಾಣ್ತಿದೆ. ಜಾತ್ರೆ ಹೊತ್ತಿಗೆ ಇವನಿಗೆ ಸೂಟ್ ಆಗುತ್ತೆ. ಆಮೇಲೆ ಇವನಿಗೇನು ಮಾಡಿಲ್ಲ, ಇವನಿಗೆ ಬೆಳ್ಕೊಂಡ್ಬಿಡ್ತವೆ ಅಂತ ಹೇಳಿ ಇವನಿಗೇನು ಮಾಡಿಲ್ಲ. ಅದಕ್ಕೆಲ್ಲ ರೆಡಿ ಮಾಡ್ತಾ ಇದೀನಿ ಶ್ರಮ ಪಟ್ಟಿ. ಯಾಕೆಂತಂದ್ರೆ ನೋಡೋರ್ಗೆ ಹಂಗೆ ಇರ್ಬೇಕು. ಅಣ್ಣ ತಮ್ಮದಿದ್ದ ರಾಮ ಲಕ್ಷ್ಮಣ ಆ ತರ ಕೂಟ ಇರ್ಬೇಕು. ಈಗ ಹಳ್ಳಿ ಕಾರ್ ಕಟ್ತಾರಲ್ಲ ನೋಡಿ, ಎರಡು ಸೇಮ್ ಬಣ್ಣ, ವ್ಯತ್ಯಾಸನೇ ಇಲ್ಲ. ಮುಖ ಆಗ್ಲಿ ವ್ಯತ್ಯಾಸನೇ ಇಲ್ಲ. ಆ ತರ ಒಂದು ಬಣ್ಣ ಈ ತರ ಕಟ್ತೀವಿ. ಚೆನ್ನಾಗಿದೆ. ನಮ್ಮ ಭಾಗದಲ್ಲಿ ಈ ತರ ಓರಿಗಳು ಯಾವಾರ ಇದ್ರೆ ನನಗೆ ಕೊಡ್ಬೋದು. ಅವಕ್ಕೆ ಜೋಡಿ ಹಾಕಿ. ಈಗ ನನ್ನ ಹಾಸನ ಭಾಗದಲ್ಲಿ ಯಾವುದೇ ಮಲ್ನಾಡ್ ಗಿಡ್ಡ ಓರಿ ಇದ್ರು ಅದನ್ನ ಕಟುಕರಿಗೆ ಕೊಡೋದ್ರ ಬದಲು ಅದೇ ದುಡ್ಡಿಗೆ ನನಗೆ ಕೊಡಿ. ಫ್ರೀಯಾಗಿ ಏನ್ ಬೇಡ. ಯಾಕೆಂದ್ರೆ ನಾಳೆ ಕೊಟ್ಬಿಟ್ಟು ನಾನು ಫ್ರೀಯಾಗಿ ಕೊಟ್ಟೆ, ಶರತ್ ಅವರಿಗೆ ಹಾಸನಗೂಳಿಗೆ ನಾನು ಫ್ರೀಯಾಗಿ ಕೊಟ್ಟೆ, ಅವ್ರು ಜೋಡಿ ಮಾಡಿ ಜಾತ್ರೆ ಕಟ್ಟಿದ್ದಾರೆ ಅನ್ನೋದು ಬೇಡ. ದುಡ್ಡೇ ಕೊಡ್ತೀನಿ. ಅದೇನ್ ಕಟುಕರಿಗೆ ಕೊಡ್ತಿರಲ್ಲ ಕುಯ್ಯಕ್ಕೆ, ಅದೇ ನನಗೆ ಕೊಡಿ. ನಾನು ಅದಕ್ಕೆ ಜೋಡಿ ಮಾಡಿ, ನಾನು ಅದಕ್ಕೊಂದು ಒಳ್ಳೆ ಕೂಟ ಮಾಡಿ ಕೆಲಸ ಕಲಿಸಿ ರೈತರಿಗೆ ಕೊಡ್ತೀನಿ. ಅದು ಒಂದು ಅನುಕೂಲ ಆಗುತ್ತೆ. ಗೋಸೇವೆ ಮಾಡಿದೆ ಅವ್ರಿಗೂ ಒಂದು ತೃಪ್ತಿ ಇರುತ್ತೆ. ಶರತ್ ಅವ್ರು ಇಂದು ನಾನು ಕುಯ್ಯ ಕೊಟ್ಟಿಲ್ಲ, ಕಟುಕರಿಗೆ ಕೊಟ್ಟಿಲ್ಲ ಅನ್ನೋ ಒಂದು ತೃಪ್ತಿ ಇರುತ್ತೆ. ಆ ಥರ ಇದ್ರೆ ನಾನು ದುಡ್ಡೇ ಕೊಡ್ತೀನಿ. ಒಂದು ಜೋಡಿನ ಓರಿನ ಸಿಂಗಲ್ ಓರಿಗಳಿರ್ತಾವಲ್ಲ, ಹಾಲು ಬಿಟ್ಟ ಮೇಲೆ 1 ವರ್ಷ ಹಾಲು ಕುಡಿಸ್ಲೇಬೇಕು. ದೇಸಿ ತಳಿಗಳು ಯಾವುದೇ ಆದ್ರೂ ಕರುಗಳಿಂದಲೇ ಹಾಲು ಕೊಡಲ್ಲ. 1 ವರ್ಷ ಹಾಲು ಕುಡಿಸ್ಬೇಕು. ಅದಾದ್ಮೇಲೆ ನನಗೆ ಕೊಟ್ರೆ ನಾನು ಜೋಡಿ ಮಾಡಿ ಕೊಡ್ತೀನಿ. ಶೋರ್, ಖಂಡಿತವಾಗ್ಲೂ. ಓಕೆ,
ಇದು ಬೇರೆ ಕರು, ಇದೇ ಬೇರೆ ಕರು. ಇದು ಇನ್ನೂ ಗಬ್ಬಾಗಿದೆ, ಕರು ಹಾಕಿಲ್ಲ. ಆರಾಮಾಗಿ ಎಲ್ಲ ಅವ್ರವ್ರ ಮಲ್ಕೋತವೆ, ಹಿಂಗ ಓಡಾಡ್ತವೆ, ಚೆನ್ನಾಗಿರ್ತವೆ, ಎಲ್ಲ ಹೊಂದ್ಕೊಂಡಿರ್ತವೆ ಮೇಡಮ್. ತುಂಬಾ ಒಂದು ಏನೋ ಅನ್ಯೂನ್ಯತೆ ಅಂತಾರಲ್ಲ ಆ ತರ ಇರ್ತವೆ. ಯಾವ ಏನ್ ಗುದಿಯೋದು ಈ ತರ ಏನ್ ಮಾಡಲ್ಲ. ಬೆಳಗ್ಗೆ ನಾನು ಎದೊಳ ಹೊತ್ತಿಗೆ ಇನ್ನೂ ಕರ ಹಾಕ್ಬಿಟ್ಟಿತ್ತು. ಎಲ್ಲದ್ರೊಳಗೆ ಐತೆ, ನಾನು ಕರ ಎಲ್ಲ ಇದರಿಂದ ಹುಡುಕ್ತಿದ್ದೀನಿ, ಅದ್ರ ಪಕ್ಕದಲ್ಲಿ ಹೋಗಿ ಮಲಗಿದೆ. ಹಾಗಾಗಿ ಬೆಳಗ್ಗೆ ಎಲ್ಲ ರೆಡಿ ಮಾಡಿ ಇಷ್ಟೊತ್ತಿಗೆ ಕೆಲಸ ಆಯ್ತು. ಆಮೇಲೆ ಫಾರ್ಮ್ನು ಅಷ್ಟೇ, ಈಗ ಅಷ್ಟೊಂದು ಅಫಿಷಿಯಲ್ ಆಗಿ 5 ಲಕ್ಷ 10 ಲಕ್ಷ ಖರ್ಚು ಮಾಡಿ ಫಾರ್ಮ್ ಮಾಡ್ಬೇಕು ಅನ್ನೋದೇನಿಲ್ಲ ನೋಡಿ. ಅಫಿಷಿಯಲ್ ಆಗಿ ಏನೋ ಮಾಮೂಲಿ ಶೀಟ್ ಹಾಕಿದ್ದಾರೆ ಅಂಡ್ ನೆಟ್ ಹಾಕಿದ್ದಾರೆ ಅಷ್ಟೇ. ನ್ಯಾಚುರಲ್ ಆಗಿ ಇದು ಫಾಲ್ ಬರುತ್ತಲ್ಲ, ಇಲ್ಲಿ ಅಕ್ಕಪಕ್ಕ ಇರುತ್ತೆ, ಹಳ್ಳದ ದಡೆ ಅಂತ ಹೇಳ್ತಾರೆ, ಇಲ್ಲಿ ಹಳ್ಳದ ದಡದಲ್ಲಿ ಇರ್ತಾವಲ್ಲ ಫಾಲ್ಗಳು, ಆ ತರದ ಫಾಲ್ಗಳು, ಸುರ್ಗಿ ಫಾಲ್ಗಳನ್ನೆಲ್ಲ ತಗೊಂಬಂದು ಅಲ್ಲೆಲ್ಲ ದಡಿ ಕೊಟ್ಟು ಈ ತರ ಮಾಡಿರೋದು ಇರ್ತದೆ. ನ್ಯಾಚುರಲ್ ಆಗಿ ಮಾಡ್ಕೊಂಡು ಹೋಗ್ಬೋದು, ಆರಾಮಾಗಿ ಇರುತ್ತೆ. ಯಾರಾದ್ರೂ ಈ ಮಲ್ನಾಡು ಗಿಡ್ಡ ಫಾರ್ಮ್ ಮಾಡಬೇಕು ಅಂತಂದ್ರೆ ಮುಂದೆ ಬನ್ನಿ. ಯಾರಾದ್ರೂ ಈ ಮಲ್ನಾಡು ಗಿಡ್ಡ ಫಾರ್ಮ್ ಮಾಡಬೇಕು ಅಂದ್ರೆ ಲಾಭದಾಯಕವಾಗಿದೆಯಾ? ಲಾಭದಾಯಕ ಅಂದ್ರೆ ಮೇಡಮ್, ಲಾಭದಾಯಕ ಕಮರ್ಷಿಯಲ್ ಪರ್ಪಸ್ಗೆ ಇದು ಮಾಡೋ ಅವಶ್ಯಕತೆನೇ ಇಲ್ಲ. ಹಾಲಿಗೆ ಬೇಕು ನನಗೆ, ನನ್ ಬೆಣ್ಣೆ ಬೇಕು, ನನ್ ತುಪ್ಪಕ್ಕೆ ಬೇಕು, ನಾನು ದೊಡ್ಡದಾಗಿ ಇಂಪೋರ್ಟ್ ಮಾಡ್ತೀನಿ, ಎಕ್ಸ್ಪೋರ್ಟ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಇದೇನು ಅಂತಂದ್ರೆ ನಮ್ಮ ಒಂದು ತೃಪ್ತಿಗೋಸ್ಕರ ಮಾಡ್ಬೇಕು, ನಮ್ ತೃಪ್ತಿಗೆ, ಆರೋಗ್ಯಕ್ಕೆ, ಆರೋಗ್ಯ ಖುಷಿಗೆ ಮೇನ್ ಅಂತಂದ್ರೆ. ಇವಾಗ ಮಲ್ನಾಡ್ ಗಿಡ್ಡ ತುಂಬಾ ಜನ ಹೇಳಿದ್ರು ಮೇಡಮ್, ಇದು ಅಫಿಷಿಯಲ್ ಆಗಿ ತುಂಬಾ ಜನ ಹೇಳಿದ್ರು, ಇಂಟರ್ವ್ಯೂ ಕೂಡ ಕೊಟ್ಟಿದ್ದಾರೆ. ಸರ್ ಮಲ್ನಾಡ್ ಗಿಡ್ಡ ತಗೊಂಡು ಇದರೆಲ್ಲ ಮಾಡಿ, ಆಕ್ಚುಲಿ ಇದೆಲ್ಲ ಫಾರ್ಮರ್ ಹೇಳಿರೋದು, ಮಲ್ನಾಡವ್ರು ಯಾರು ಹೇಳಿಲ್ಲ. ಮಲ್ನಾಡವ್ರು ಯಾರು ಈ ಮಾತನ್ನ ಹೇಳಿಲ್ಲ. ಚೆನ್ನಾಗಿರುತ್ತೆ ಇದು ಹಾಲು, ದೇಸಿ ತಳಿ ಉಳಿಸಿ ಅಂತ ಹೇಳ್ತಾರೆ ಅಷ್ಟೇನೆ. ಇದೇನು ಅಂತಂದ್ರೆ ಈಗ ಮಂಡಿ ನೋವು ಬರುತ್ತೆ, ಕೀಲ್ ನೋವು ಇರುತ್ತೆ, ಜಾಯಿಂಟ್ ಪೈನ್, ಮತ್ತೆ BP ಶುಗರ್ ಇವಕ್ಕೆಲ್ಲ ಒಳ್ಳೇದು ಅಂತ ಹೇಳಿ ತುಂಬಾ ಜನ ಹೇಳಿದ್ದಾರೆ. ಬಟ್ ನಮಗೆ ಇದೆಲ್ಲ ಗೊತ್ತಿರ್ಲಿಲ್ಲ. ಮಕ್ಳುಗಳಿಗೆ ಹಾಲಿಗೆ ಒಳ್ಳೇದು ಅಂತ ಗೊತ್ತು, ದೇಸಿ ತಳಿ ಯಾವ್ದಾದ್ರು ಮಕ್ಳುಗಳಿಗೆ ಹಾಲಿಗೆ ಒಳ್ಳೇದು, ಅದನ್ನ ತರಬೇಕು ಅಂತ ಮಾಡಿದ್ದು. ಈಗ ನಮ್ಮ ಅಪ್ಪಾಜಿ ಅವ್ರಿಗೆ 1 ವರ್ಷದಿಂದ ಮಂಡಿ ನೋವಿತ್ತು. 1 ವರ್ಷದಿಂದ ಮಂಡಿ ನೋವಿತ್ತು. ಇದು ಕಾಲು ಊದ್ಕೊಂಡ್ಬಿಡೋದು, ಬಲ್ಗಾಲು ತುಂಬಾ ಊದ್ಕೊಂಡ್ಬಿಡೋದು, ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ, ಮಂಡಿ ಇದ್ ಮಾಡಕ್ ಆಗ್ತಿರ್ಲಿಲ್ಲ, ಕೂತ್ಕೊಂಡು ಊಟ ಮಾಡಕ್ ಆಗ್ತಿರ್ಲಿಲ್ಲ. ಅಂತ ಟೈಮಲ್ಲಿ ಏನಾಯ್ತು, ನಾನು ಅಂದ್ರೆ ಹುಡುಗರು ಅರ್ಕೆ ಹುಡ್ಕೊಳ್ಳೋದು ಒಂಥರ ರೇರು. ನಾನು ಅಪ್ಪಾಜಿ ಅಂದ್ರೆ ತುಂಬಾ ಇಷ್ಟ, ಹೇಳ್ತಿರೋದು ಸುಮ್ನೆ ಮಾತಾಡಕ್ ಹೇಳ್ತಿಲ್ಲ. ಅಂತ ಟೈಮಲ್ಲಿ ಚುಂಚನಗಿರಿಗೆ ಅರ್ಕೆ ಹೊತ್ಕೊಂಡಿದ್ದೆ. ಅಂದ್ರೆ ಮಂಡಿನ ಹುಷಾರಾದ್ರೆ ನಾನು ಮಂಡಿಗಾಲಲ್ಲಿ ಬೆಟ್ಟ ಹತ್ತುತ್ತೀನಿ ಅಂತ. ಇನ್ನೂ ಹೊತ್ತಿಲ್ಲ, ಇವಾಗ ಕಂಪ್ಲೀಟ್ ಆಗಿದೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ಇದು ತಂದ್ಮೇಲೆ ಅವ್ರಿಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಆ ತರ ವಾಸಿ ಆಗಿದೆ ಸೀರಿಯಸ್ ಆಗಿ. ಬಟ್ ಇದರಿಂದಲೇ ಆಯ್ತು, ಪ್ರತಿನಿತ್ಯ ಅದು ಹಾಲು ಕುಡಿತಾ ಇರ್ತಾರೆ, ಅದ್ರ ಜೊತೆ ಸಮಯ ಕಳೀತಾ ಇರ್ತಾರೆ. ನಾನು ಇದರಿಂದಲೇ ಆಯ್ತು ಅಂತ ಹೇಳಕ್ಕಾಗಲ್ಲ, ದೇವರಿಂದಲೂ ಆಯ್ತು ಅಂತ ಹೇಳಕ್ಕಾಗಲ್ಲ. ಬಟ್ ಇದ್ರ ಜೊತೆ ಒಡನಾಟ ಮಾಡ್ತಿದ್ದಾರೆ, ಅಫಿಷಿಯಲ್ ಆಗಿ ಚೆನ್ನಾಗಿ ಅವ್ರ ಜೊತೆ ಹೊಂದ್ಕೊಂಡಿದ್ದಾರೆ. ನಾನು ಇಲ್ದೇ ಹೋದ ಟೈಮಲ್ಲಿ ಅವರೇ ಮೇಂಟೈನ್ ಮಾಡೋದು, ಎಲ್ಲ ಇದ್ ಮಾಡೋದು. ಒಟ್ನಲ್ಲಿ ವಾಸಿ ಆಗಿದೆ. ಯಾವ್ದಕ್ ವಾಸಿ ಆಯ್ತು ಗೊತ್ತಿಲ್ಲ, ವಾಸಿ ಆಗಿದೆ. ಬಟ್ ನಾನು ಅನ್ಕೊಂಡಿದೀನಿ ಇದರಿಂದಲೇ ಆಗಿದೆ. ಇದು ಹಾಲು ಕುಡಿತಾರೆ, ಮತ್ತೆ ಬೆಳಗ್ಗೆ ಗಂಡ್ಲ ಬಿಸಿನೀರಲ್ಲಿ ಗಂಡ್ಲ ಕುಡಿತಾರೆ. ಗೋಮೂತ್ರ ಅಂದ್ರೆ 2 ಸ್ಪೂನು ಈ ತರ ಎಲ್ಲ ಯೂಸ್ ಮಾಡ್ತಾರೆ. ತುಂಬಾ ಜನ ಹೇಳಿದ್ರು, ನಾನು ನಂಬಿರ್ಲಿಲ್ಲ. ಬಟ್ ನನ್ನಿಂದ ತುಂಬಾ ಜನ 4 ಜನಕ್ಕೆ 5 ಜನಕ್ಕೆ ಹೇಳ್ತೀನಿ, ಅವರು ಅದನ್ನೇ ಮಾಡ್ತಿದ್ದಾರೆ, ಚೆನ್ನಾಗಿದ್ದಾರೆ. ಆಮೇಲೆ ನಾನು ಈ ತರ ಇರ್ಲಿಲ್ಲ ಮೇಡಮ್, ನಂದು ಇದು ಫ್ಯಾಕ್ಟು. ನಾನು ಇರೋದು ವಿಚಾರ ಏನು ಅಂತಂದ್ರೆ, ನಾನು ಈ ತರ ಇರಲಿಲ್ಲ, ತುಂಬಾ ದಪ್ಪ ಇದ್ದೆ. ಒಂದು 95 kg ಇದೆ, ಇವಾಗ ಒಂದು 75 kg ಆಗಿದ್ದೀನಿ, 72 ಇದ್ದೀನಿ. ಏನು ಅಂತಂದ್ರೆ ಇದ್ರ ಜೊತೆ ಕೆಲಸ ಮಾಡ್ಕೊಂಡಿದ್ದೆ, ಯಾವ ಜಿಮ್ಮು ಇಲ್ಲ, ಯಾವ್ದು ಇಲ್ಲ, ನ್ಯಾಚುರಲ್ ಆಗಿ ಆರಾಮಾಗಿ ಕೆಲಸ ಮಾಡ್ತೀನಿ. ಇವ್ರ ಜೊತೆ ಇದ್ ಮಾಡ್ತೀನಿ, ಕೈಲೇ ಸಗಣಿ ಬೆಳಿತೀನಿ, ಗಂಜಲನ್ನು ಅಷ್ಟೇನೆ ಎಲ್ಲ ಇದ್ ಮಾಡ್ಕೊಂಡು ಆರಾಮಾಗಿ ಮೇವೆಲ್ಲ ತಂದು ಹಾಕ್ಬಿಟ್ಟು ಡ್ಯೂಟಿಗೆ ಹೋಗೋದು. ನಾವು ಆರೋಗ್ಯವಾಗಿದ್ದೀವಿ. ನನ್ಗೆ ಏನು ಅಂತಂದ್ರೆ ಎಲ್ಲರೂ ಹೇಳ್ತಾರೆ, ನಿಂಗೇನು ಹುಚ್ಚ, ಈ ದನಗಳು ಕಟ್ಕೊಳ್ಳೋದು, HF ಕಟ್ಕೊಂಡ್ರೆ 10 ಲೀಟರ್ ಹಾಲು ಬರ್ತವೆ ಅಂತ. ನನಗೆ ಅದು ಆಸೆ ಇಲ್ಲ. ದುಡ್ಡು ಮಾಡೋ ಉದ್ದೇಶ ಇದ್ದಿದ್ರೆ ಬೇರೆ ಏನಾದ್ರೂ ಮಾಡ್ಬೋದಿತ್ತು, ಇವನ್ನೇ ಮಾಡ್ಬೇಕು ಅಂತ ಏನಿಲ್ಲ. ಹಂಗಾಗಿ ದುಡ್ಡು ಮಾಡೋ ಉದ್ದೇಶ ಇರೋರು ಈ ಮಲ್ನಾಡು ಗಿಡ್ಡದಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಂಗಿಲ್ಲ ದುಡ್ಡನ್ನ. ಮಕ್ಳುಗಳಿಗೆ, ವಯಸ್ಸಾದವ್ರಿಗೆ, ಆಮೇಲೆ ಆರೋಗ್ಯ ಚೆನ್ನಾಗಿರ್ತದೆ ನಮಗೆ, ಎಲ್ಲ ಬೇಕು ಅಂತಂದ್ರೆ ಮಾತ್ರ ಮಾಡ್ಬೋದು. ಅದ್ ಬಿಟ್ಬಿಟ್ಟು ನಾನು ಕಮರ್ಷಿಯಲ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಆಮೇಲೆ ಈಗೆಲ್ಲ ಏನಾಗಿದೆ ಅಂತಂದ್ರೆ, ಈಗ ಫ್ಯಾಕ್ಟ್ ಅಂತ ಇರುತ್ತಲ್ಲ, ಕೊಬ್ಬಿನ ಅಂಶದ ಮೇಲೆ ದುಡ್ಡು ಕೊಡ್ತಿದ್ದಾರೆ ಡೈರಿಗಳಲ್ಲಿ. ಇದು ಏನು ಕೊಬ್ಬು ಸಿಕ್ಕಾಪಟ್ಟೆ ಇರುತ್ತೆ ಇದ್ರಲ್ಲಿ. ಈ ಫ್ಯಾಕ್ಟ್ ತುಂಬಾ ಬರುತ್ತೆ, ಡಿಗ್ರಿ ಅಂತಾರಲ್ಲ ತುಂಬಾ ಬರುತ್ತೆ. ಇವಾಗೆಲ್ಲ ಏನಂತಂದ್ರೆ, ಇದನ್ನ ಯಾವ ತರ ಜನ ಥಿಂಕ್ ಮಾಡ್ತಿದ್ದಾರೆ ಅಂದ್ರೆ, HF 10 ಲೀಟರ್ ಜೊತೆಗೆ ಇದನ್ನ 1 ಲೀಟರ್ ಮಿಕ್ಸ್ ಮಾಡಿದ್ರೆ ಒಳ್ಳೆ ಫ್ಯಾಕ್ಟ್ ಬರುತ್ತಲ್ಲ. ನಾವ್ ಮಾಡ್ತಿರೋದೇನು, ಇದು ಎಂತದ್ದು ಮಕ್ಳುಗಳಿಗೆ ಒಳ್ಳೇದಾಗ್ಲಿ, ವಯಸ್ಸಾದವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಈ ತರ ಎಲ್ಲ ತಂದು ಕೊಡ್ತಿರೋದು. ನಂದು ಮೇನ್ ಉದ್ದೇಶ ಓರಿ ಅಭಿವೃದ್ಧಿ ಮಾಡ್ಬೇಕು. ನಮ್ಮ ಭಾಗದಲ್ಲಿ ಓರಿನ ಒಂದ್ ಮಿನಿ ಟ್ರ್ಯಾಕ್ಟರ್ ತರ ಪರಿಚಯ ಮಾಡ್ಬೇಕು. ಹಳ್ಳಿ ಕಾರ್ ಬಿಟ್ರೆ ಮಲ್ನಾಡ್ ಗಿಡ್ಡ ಇರ್ಲೇಬೇಕು, ಒಂದು ಮನೇಲೂ ಇರ್ಬೇಕು ಅಂತ ಹೇಳಿ ನಾವು ಖರ್ಚು ಕಮ್ಮಿ,
ಮೇಂಟೆನೆನ್ಸ್ ಕಮ್ಮಿ, ಆರಾಮಾಗಿರ್ತವೆ. ನೋಡಿ ಬಿಸಿಲಲ್ಲಿ ಕಟ್ಟಿದ್ರು ಏನು ಇಲ್ಲ, ಹುಲ್ಲು ಹಾಕಿದ್ರೆ ಯಾವುದೇ ಹುಲ್ಲು ಹಾಕಿದ್ರು ಸುಮ್ಮನೆ ತಿಂತವೆ. ಆಮೇಲೆ ರೋಡ್ ಸೈಡ್ ಅಲ್ಲಿ ಕಟ್ಟಿದ್ರು ಮೇಯ್ತವೆ. ಹಂಗಾಗಿ ನಾವ್ ಇದ್ ಮಾಡ್ತಿದ್ರೆ ಕೆಲವ್ರು ಅದನ್ನೇ ಬಿಸ್ನೆಸ್ ಮೈಂಡ್ಗೆ ಯೂಸ್ ಮಾಡ್ಕೊತಿದ್ರೆ 10 ಲೀಟರ್ ಜೊತೆ 1 ಲೀಟರ್ ಮಿಕ್ಸ್ ಮಾಡಾಕೋದು, ಫ್ಯಾಕ್ಟ್ ಬರುತ್ತಲ್ಲ ಬಿಡಿ ಅಂತ ಹೇಳಿ ತುಂಬಾ ಜನ ತಗೊಂಡೋಗ್ತಿದಾರೆ ಅದನ್ನೇ. ನೋಡಿ ಈ ತರ ಎಲ್ಲ ಥಿಂಕ್ ಮಾಡ್ತಾರೆ ಜನ. ತುಂಬಾ ಜನ ಮಲ್ನಾಡ್ ಗಿಡ್ಡ ಕಟ್ಟಿದ್ದಾರೆ ಮುಂಚೆ. ಈ ತರ ಫಾರ್ಮ್ ಮಾಡಿರೋದು ನಾನೇ ಫಸ್ಟ್ ಅನ್ಕೋತೀನಿ. ನನಗೆ ಗೊತ್ತಿಲ್ಲ ನಾನೇ ಮಾಡ್ತೀನಿ ಅಂತ. ಬಟ್ ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಟಿರೋದು ಜಾತ್ರೆಯಲ್ಲಿ ಒಂದು ಮಲ್ನಾಡ್ ಗಿಡ್ಡ ಕಟ್ಟಿ ಅದನ್ನ ಪ್ರದರ್ಶನಕ್ಕಿಟ್ಟು ಪ್ರೈಸ್ ಮಾಡಿರೋದು ನಮ್ಮ ಚನ್ನರಾಯಪಟ್ಟಣದಲ್ಲಿ, ಚನ್ನರಾಯಪಟ್ಟಣ ತಾಲೂಕಲ್ಲಿ, ಹಾಸನ ಡಿಸ್ಟಿಕ್ ಅಲ್ಲಿ ಮೊನ್ನೆ ಲಾಸ್ಟ್ ಇಯರ್ ಬುಕ್ಕ ಜಾತ್ರೆನಲ್ಲ ನಾನೇ ಫಸ್ಟ್ ಮಾಡಿದ್ರಾ? ಅದೊಂದು ಹೆಮ್ಮೆ ಇದೆ ನನ್ನಿಂದ. ಇವತ್ತು ನೆಕ್ಸ್ಟ್ ಬುಕ್ಕಮಠ ಜಾತ್ರೆಗೆ ಒಂದು 20 ಜೋಡಿನಾರು ಎಕ್ಸ್ಪೆಕ್ಟೇಷನ್ ಇದೆ, ಬಂದೇ ಬರ್ತವೆ. ಯಾಕೆಂತಂದ್ರೆ ಎಲ್ಲರಿಗೂ ಆಶ್ಚರ್ಯ ಇರುತ್ತೆ. ಎತ್ಕೊಳ್ಳಿ ಬಿಡಿ 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 ಹೋಗ್ತಿದೆ. ಇಲ್ಲ ಇದು ಬೇಡ, ಆರಾಮಾಗಿ ಲಿಫ್ಟ್ ಮಾಡ್ಬೋದು. ಕುರಿಗಳಾದ್ರೆ ಇರ್ತವೆ, ಹಸುಗಳು ಭಯ ಆಗತ್ತೆ. ಈ ತರ ಮಲ್ನಾಡ್ ಗಿಡ್ಡ ಹಾಸನಲ್ಲಿ ನಾ ಫಸ್ಟ್ ಮಾಡಿ ಒಂದು ಪ್ರೈಸ್ ಮಾಡಿದೆ ಅನ್ನೋ ಒಂದು ಹೆಮ್ಮೆ ಇದೆ. ಸಪೋರ್ಟ್ ಮಾಡಿದ್ರು, ಎಲ್ಲ ಆಶ್ಚರ್ಯವಾಗಿ ನೋಡ್ತಿದ್ರು. ಇದೇನಿದು ಇದು ಕುರಿ ಮರಿಗಳು ತಂದು ಪ್ರೈಸ್ ಮಾಡ್ಬಿಟ್ರಲ್ಲ ಅನ್ನೋ ತರ ಏನು ಅಂತ ಹೇಳಿ ಸುಮಾರು ಜನ ಗೊತ್ತಾಯ್ತು. ನಮ್ಮ ತಾಲೂಕಲ್ಲಿ ಸುಮಾರು ಜನ ಗೊತ್ತಾಯ್ತು ಅವಾಗ ಮಲ್ನಾಡ್ ಗಿಡ್ಡ ಈ ತರ ಎಲ್ಲ ಇದೆ ಅಂತೇಳಿ ತುಂಬಾ ಜನ ಗೊತ್ತಾಯ್ತು. ಓಕೆ. ಅವಾಗ ಈ ಬಾರಿನೂ ಕೂಡ ಬುಕ್ಕ ಬೆಟ್ಟದ ಜಾತ್ರೆನಲ್ಲಿ ಇವರ ಒಂದು ಫಾರ್ಮ್ ಇಂದ ಮಲ್ನಾಡ್ ಗಿಡ್ಡದ ಹಸುಗಳು, ಹೋರಿಗಳು ಬರುತ್ತೆ. ಈ ಬಾರಿ ದೊಡ್ಡದಾಗಿ ಬರುತ್ತೆ. ಆ ಬೆಳ್ಳಿನೂ ಬರ್ತಾನೆ, ಗುಂಡನು ಬರ್ತಾನೆ, ಸೂರ್ಯವಂಶನೂ ಬರ್ತಾರೆ. ಅದ್ರ ಜೊತೆ ಇನ್ನೂ 2 ಒಳ್ಳೆ ಚೆನ್ನಾಗಿರೋ ಹೋರಿಗಳನ್ನ ತರಬೇಕು ಅಂತ ಹೇಳಿ ಪ್ಲಾನ್ ಮಾಡಿದೀನಿ. ಒಂದು ವ್ಯಾಘ್ರ ಕಪಿಲ ಅಂತ ಹೇಳಿ ತುಂಬಾ ರೇರು, ಹುಲಿ ತರ ಇರುತ್ತೆ, ಹುಲಿ ಬಣ್ಣದ್ದು. ಅದು ಗಾಜು ಕಂಡು ಬರುತ್ತೆ, ಹುಲಿ ಬಣ್ಣ. ಅದು ತುಂಬಾ ಹುಡುಕ್ತಿದೀನಿ. ಅದೇನಾರು ಬಂದ್ರೆ ಅದು ನಮ್ಮ ಜಾತ್ರೆಗೆ ಒಂದು ಮೆರುಗು ತಂದ್ಕೊಡುತ್ತೆ ಅಂತ ಅನ್ಕೊಂಡಿದೀನಿ. ಹುಲಿ ತರ ನೋಡಕ್ ಹುಲಿ ತರನೇ ಇರ್ತದೆ. ಅದೊಂದು ಸಿಕ್ಬಿಟ್ರೆ ದೊಡ್ಡದಾಗಿ ವ್ಯಾಘ್ರ ಕಪಿಲ ದೊಡ್ಡದಾಗೆ ಮಾಡ್ತೀನಿ ಅದೊಂದು ಸಿಕ್ಕಿದ್ರೆ. ಬಟ್ ಈ 4 ಅಂತ ಬಂದೇ ಬರ್ತವೆ. ಬಟ್ ಆ ಹೋರಿ ಹಿಡಿಯೋದು ಹೆಂಗೆ ಅಂತ ಗೊತ್ತಿಲ್ಲ, ತುಂಬಾ ರ್ಯಾಶ್ ಇದಾನೆ. ಬಟ್ ಏನೋ ಯಾರನ್ನೋ ಜೊತೆ ಹೋಗ್ದಂಗೆ ಆರಾಮಾಗಿ ನೋಡ್ಕೊಳಕ್ ಇಬ್ರು ಬಿಟ್ಟು ಮಾಡ್ಬೇಕು. ನಾನು ಬ್ಯಾಂಕಲ್ಲಿ ಇರ್ತೀನಿ, ನಮ್ಮ ಹುಡುಗರು ಇರ್ತಾರೆ, ನೋಡ್ಕೋತಾರೆ ಚೆನ್ನಾಗಿ, ಯಾವ್ದೇನ್ ಕೊರತೆ ಬರ್ದಂಗೆ ಇದ್ ಮಾಡ್ತಾರೆ. ಆಮೇಲೆ ಇನ್ನೊಂದೇನು ಅಂದ್ರೆ ಈ ಸಲ ಜಾತ್ರೆಗೆ ಮಲ್ನಾಡ್ ಗಿಡ್ಡ ಕಟ್ಟೋರಿದ್ರೆ ಜಾಗ ಇಲ್ಲ ಅಂತಂದ್ರೆ ನನ್ನ ಒಂದು ದವಣಿ ಅಂತ ಇರುತ್ತಲ್ಲ ಅದ್ರಲ್ಲೇ ಕಟ್ಬೋದು. ನಾನು ಶಾಮಿಯಾನ ಹೊಡ್ಸೇನೆ ಕಟ್ಟೋದು. ಇವು ಈ ತರ ದನಗಳು ಅಂತ ಹೇಳ್ಬಿಟ್ಟು ಸುಮ್ಮನೆ ಎಲ್ಲ ಲೋಕಲ್ ಅಲ್ಲಿ ಕಟ್ಟಲ್ಲ. ನಾನು ಶಾಮಿಯಾನ ಹೊಡ್ಸೇನೆ ನಂದೇ ಒಂದು ದವಣಿ ಆಗಿ ಹಾಸನಗುಳಿ ಗೋ ದೇವಾಲಯ ಅಂತ ಹೇಳಿ ಬ್ಯಾನರ್ ಎಲ್ಲ ಹಾಕ್ಸಿ ಕಟ್ತೀನಿ. ಯಾರು ಇಂಟ್ರೆಸ್ಟೆಡ್ ಇದ್ರೆ ಮಲ್ನಾಡ್ ಗಿಡ್ಡ ನಾನು ಕಟ್ತೀನಿ ಅಣ್ಣ, ನಮ್ಗೇನೋ ಗೊತ್ತಿಲ್ಲ ಅಂತಂದ್ರೆ ನನ್ನ ದವಣಿಲೇ ಕಟ್ಬೋದು. ಎಲ್ಲ ಸಪೋರ್ಟ್ ಮಾಡ್ತೀನಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಓರಿಗಳಿದ್ರೆ ಮಲ್ನಾಡ್ ಗಿಡ್ಡ ಓರಿಗಳು ಯಾವುದೇ ನಾನು ಬೇರೆ ತಳಿ ಹೇಳ್ತಿಲ್ಲ, HF ಆಗ್ಲಿ ಜರ್ಸಿ ಆಗಿರ್ಲಿ, ಅದಕ್ಕೆ ಬೇರೆ ಬೇರೆ ಅಭಿವೃದ್ಧಿ ಮಾಡೋರು ಇದ್ದಾರೆ, ಗೋಶಾಲೆಗಳಿದಾವೆ. ನಾನು ಇದನ್ನ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ನಂದು ಏನಿದ್ರು ದೇಸಿ ತಳಿಲಿ ಹಳ್ಳಿಕಾರ ಅಂದ್ರೆ ಇಷ್ಟ, ಗಿರ್ ಅಂದ್ರೆ ಇಷ್ಟ, ಎಲ್ಲ ದೇಸಿ ತಳಿಗಳು ನನಗೆ ಇಷ್ಟ. ಬಟ್ ಏನು ಅಂತಂದ್ರೆ ನಾನು ಆಯ್ಕೆ ಮಾಡ್ಕೊಂಡಿರೋದು ಮಲ್ನಾಡ್ ಗಿಡ್ಡ. ನಂದು ಒಂದು ದೇಸಿ ತಳಿ. ಯಾಕೆಂತಂದ್ರೆ ನಾನು ಇರೋ ಟೈಮಲ್ಲಿ ನನ್ನ ಕೆಲಸ ಮಾಡ್ಕೊಳ್ಳೋದೇ ನನಗೆ ಕಷ್ಟ. ಅಂಥದ್ರಲ್ಲಿ ಇವನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆಂದ್ರೆ 0 ಮೇಂಟೆನೆನ್ಸ್. ಬೆಳಗ್ಗೆ ನೀರು ಕುಡಿಸ್ತೀವಿ, ಅದಾದ್ಮೇಲೆ ಹುಲ್ಲು ಹಾಕ್ತಿವಿ, ಇನ್ನ ಸಗಣಿ ಎಲ್ಲ ಅಲ್ಲೇ ಬಿದ್ದಿರುತ್ತೆ. ಸಂಜೆ ಮತ್ತೆ ಮಧ್ಯಾಹ್ನ ನೀರು ಕುಡಿಯಲ್ಲ, ಮಧ್ಯಾಹ್ನ ತೋರಿಸಿದ್ರು ನೀರು ಕುಡಿಯಲ್ಲ. ಇವು ಆ ಥರ ಒಂದು ಅಡ್ಜಸ್ಟಬಲ್ ಆಗಿದಾವೆ. ಮತ್ತೆ ಸಂಜೆ ಬಂದ್ರೆ ಹಾಲು ಕರೆದು ಎಲ್ಲ ಇದ್ ಮಾಡಿ ಮತ್ತೆ ನೀರು ಕುಡಿಸಿ ಒಳ್ಳೆ ಕಟ್ಟೋದು ಅಷ್ಟೇನೆ. 0 ಮೇಂಟೆನೆನ್ಸ್. ಎಲ್ಲ ಹುಲ್ಲು ಯಥೇಚ್ಛವಾಗಿ ಹಾಕಿದ್ರು ಎಷ್ಟು ಬೇಕಷ್ಟು ತಿಂತವೆ, ಇದ್ ಮಾಡ್ತವೆ, ಆರಾಮಾಗಿರ್ತವೆ. ಹಂಗಾಗಿ ನನಗೂ ಅಭಿವೃದ್ಧಿ ಮಾಡ್ತೇನೆ ಅನ್ನೋ ಒಂದು ಖುಷಿ ಇದೆ. ಅವನು ಲಾಸ್ ಆಗ್ತಾ ಇಲ್ಲ. ಅದೇ ಜಾಗದಲ್ಲಿ ಹಳ್ಳಿಕಾರ ಇದ್ದಿದ್ರೆ ಅವಕ್ಕೆ ಸಾಕಷ್ಟು ಮೇವು ಬೇಕು. ಅಂದ್ರೆ ಅವಾಗ ಹಾಕ್ತಾನೆ ಇರ್ಬೇಕು, ಅವಾಗ ನೀರು ಕುಡಿಸ್ತಾನೆ ಇರ್ಬೇಕು. ಈ ಶೆಲೆ ಅಂತ ಆಗ್ತವೆ ಹಸುಗಳಿಗೆ, ಶೆಲೆ ಅಂತ ಆಗ್ತವೆ. 1-2 ದಿನ ನೀರು ಕುಡಿಯಲ್ಲ, ಆಮೇಲೆ ಹುಲ್ ತಿನ್ನಲ್ಲ, ಈ ತರ ಎಲ್ಲ ಆಗ್ತವೆ. ಆ ಶೆಲೆ ಆದಾಗ ಭಾರಿ ಕಷ್ಟ. ಹಸುಗಳು ಕಾಲ್ ಕುಂಟದು ಈ ತರ ಎಲ್ಲ ಆಗ್ತವೆ. ಇವಿಗೆ ಶೆಲೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಆಮೇಲೆ ಮಳೆಲ್ ನೆಂದ್ರೂ ಜ್ವರ, ಇನ್ನೊಂದು ಮತ್ತೊಂದು ಈ ತರ ಒಂದು ಕಾಯಿಲೆ ಅನ್ನೋದೇ ಗೊತ್ತಿಲ್ಲ. ಆರಾಮಾಗಿರ್ತವೆ. ಹಂಗಾಗಿ ನಾನು ಇದು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಖುಷಿ ಆಯಿತು ಶರತ್ ಅವರೇ. ಸೊ ನೋಡಿದ್ರಲ್ಲ ವಿಡಿಯೋ, ಮಲ್ನಾಡ್ ಗಿಡ್ಡ ಈ ಒಂದು ತಳಿಯ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ನ ನಿಮಗೆ ತಿಳಿಸಿದ್ದಾರೆ. ಸೊ ಬ್ಯಾಂಕ್ನಲ್ಲಿ ಉದ್ಯೋಗ ಮಾಡ್ತಿದ್ರು ಕೂಡ ಈ ಒಂದು ತಳಿಯನ್ನು ಅಭಿವೃದ್ಧಿ ಮಾಡಬೇಕು, ಈ ಒಂದು ಭಾಗದ ಜನರಿಗೆ ಪರಿಚಯ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಸಾಕಷ್ಟು ಶ್ರಮಪಟ್ಟು ಮಾಡ್ತಾ ಇದ್ದಾರೆ. ಜಾತ್ರೆಗಳಲ್ಲೂ ಕೂಡ ಈ ಒಂದು ತಳಿಯ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲ ಭಾಗಗಳಲ್ಲಿ ಹುಡುಕಾಡಿ ಒಳ್ಳೆಯ ಒಂದು ಹಸುಗಳನ್ನು, ಓರಿಗಳನ್ನು ತಂದು ಸಾಕಿ ಜನರಿಗೆ ಕೊಡ್ತಾ ಇದ್ದಾರೆ. ಒಂದು ಪೇರ್ ಹಸುವಿನ ಹಸು ಅಥವಾ
ಓರಿಯ ಒಂದು ಬೆಲೆ, ಹಸು ಅಲ್ವಾ, ಹಸು ಮತ್ತು ಕರು ಬೆಲೆ 20,000 ಇರುತ್ತೆ. ಮತ್ತು ನೀವೇನಾದರೂ ಮಲ್ನಾಡು ಗಿಡ್ಡ ಹಸುಗಳನ್ನು ಸಾಕಿದ್ದೀರಾ ಅಂದರೂ ಕೂಡ ಕ್ರಾಸಿಂಗಿಗೆ ಕರ್ಕೊಂಬರ್ಬೋದು. ಕ್ರಾಸಿಂಗಿಗೆ 400 rupees ತೊಗೋತಾರೆ. ಬೆಳಿಗ್ಗೆ 9 ಗಂಟೆ ಒಳಗಡೆ ಬನ್ನಿ, ಇಲ್ಲಾಂದರೆ ಸಂಜೆ 5 ಗಂಟೆ ಮೇಲೆ ಬನ್ನಿ. ಮಲ್ನಾಡು 6 ಗಂಟೆ ಮೇಲೆ ಅಲ್ವಾ, ಸಂಜೆ 6 ಗಂಟೆ ಮೇಲೆ ಬನ್ನಿ. ಮತ್ತು ಈ ಮಲ್ನಾಡು ಗಿಡ್ಡ ಹಸುವಿನ ಮತ್ತು ಓರಿಯ ಬಗ್ಗೆ ಏನೇ ಒಂದು ಡೌಟ್ಸ್ ಇದ್ದರೂ ಕೂಡ ಸಂಜೆ ಒಂದು 6 ಅಥವಾ 7 ಗಂಟೆ ಮೇಲೆ ಕಾಲ್ ಮಾಡಿ ಕೇಳಿ, ಏನೇ ಇದ್ರೂ ಕೂಡ ನಿಮಗೆ ಕ್ಲಾರಿಫೈ ಮಾಡ್ತಾರೆ. ಸಾಕಷ್ಟು ಡೀಟೇಲ್ಸನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದಾರೆ. ತಳಿಯ ಬಗ್ಗೆ, ಒಂದು ತಳಿಯ ಒಂದು ಪ್ರಭೇದಗಳ ಬಗ್ಗೆ, ಹಾಲು ಎಷ್ಟು ಕೊಡುತ್ತೆ ಅನ್ನೋದ್ರ ಬಗ್ಗೆ, ಮತ್ತು ಯಾವ ರೀತಿ ಮೇಂಟೈನ್ ಮಾಡಬೇಕು, ಏನು ಫುಡ್ ಕೊಡಬೇಕು, ಯಾವ ರೀತಿ ಪಳಗಿಸ್ಬೇಕು ಅನ್ನುವಂತಹ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ ನಿಮಗೆ ಕೊಟ್ಟಿದ್ದಾರೆ. ಸೊ ಯಾರಾದರೂ ಮಲ್ನಾಡು ಗಿಡ್ಡ ಹಸುಗಳನ್ನು, ಹೋರಿಗಳನ್ನು ಸಾಕ್ತೀರಾ, ಇದರ ಒಂದು ಫಾರ್ಮ್ ಮಾಡ್ತೀರಾ, ಈ ಒಂದು ತಳಿಯ ಅಭಿವೃದ್ಧಿಯನ್ನು ಮಾಡ್ತೀರಾ ಅಂತಿದ್ರೆ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಉಪಕಾರಿಯಾಗುತ್ತೆ. ಖಂಡಿತ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಒಂದು ಮಲ್ನಾಡು ಗಿಡ್ಡ ಈ ಒಂದು ತಳಿಯ ಒಂದು ಫಾರ್ಮ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್, ಬೈ ಬಾಯ್.